ಭಗವಂತ ತಿಳ್ಕೊಂಡ. ಇನ್ನು ಆ ಒಬ್ಬ ಮಾಳಿಂಗರನ ಸಲುವಾಗಿ ಎಲ್ಲ ಲೋಕದ ಪರಿಚಯ ಎಲ್ಲ ನಾನು ಹಾಳು ಮಾಡಬೇಕಾಗ್ತದಲ್ಲ, ಅದಕ್ಕೆ ಹೋದ್ರೆ ಹೋಗಪ್ಪ, ಆ ಮಾಳಿಂಗರಿಗೆ ಜಯ ಆಗಲಿ, ಹಾಲು ಮತ್ತು ಕೀರ್ತಿ ಮರ್ತಿ ಲೋಕದ ಬೆಳಗಲಿ ಅಂತ ಹೇಳಿಬಿಟ್ಟ. ತ್ರಿಲೋಕೆ ಸಮತಾಲಯಕ್ಕೆ ಸಮೂರ್ಲೀಕನ ದಿತ್ತೆ ಸಚ್ಚಿದಾನಂದ ರೂಪಿ ಶಿವಾಯ ಬ್ರಹ್ಮಣೇ ನಮಃ. ಸರ್ವಪ್ರಥಮದಲ್ಲಿ ನನ್ನ ಆರಾಧ್ಯ ಕುಲದೇವ ಕುಲಗುರುವಾದಂಥ ಆತ ಕಾಳಭೈರೇಶ್ವರ ಸೊನ್ನಾರ ಸಿದ್ಧನ ಕರ್ಪೂರ ಗದ್ದಿಗೆಗೆ ನಾನು ಕೋಟಿ ಕೋಟಿ ಶರಣೆಂದ ನಮಿಸಿ, ನನ್ನ ಆರಾಧ್ಯ ಗುರು ಬಹುಖಂಡದಲ್ಲಿ ಧರ್ಮವನ್ನು ಸ್ಥಾಪಿಸಿ, ದುಷ್ಟರನ್ನು ಸಂಹರಿಸಿ, ಶಿಷ್ಟನ ರಕ್ಷಿಸಿ, ಅಲ್ಲದವಗಡ ದೇವರ, ಶಿವಮಿಘಾತಕ ದೇವರ, ಜೀವ ಮುನುಗು ದೇವರ, ಗಾರುಡಿಗೆ ದೇವರ, ಗಾಜಿಕೋರ ದೇವರ, ಶಿವಸಿದ್ಧ ಲಿಂಗಬೀರೇಶ್ವರ ಆತ ಪರಶಿವನ ಉರಿನೇತ್ರದಲ್ಲಿ ಜನಿಸಿ ಹಲವಾರು ಅವತಾರವನ್ನು ತಾಳಿ ವೀರಭದ್ರನ ರೂಪವಾಗಿ ಭೂಖಂಡದಲ್ಲಿ ಇರುವಂಥ ಸರ್ವ ದುಷ್ಟರನ್ನು ಸಂಹರಿಸಿ 84 ಲಕ್ಷ ಜೀವಪ್ರಾಣಿಗೆಲ್ಲ ಅನ್ನ ಬೇರಿ ಬೀರನಿಸಿಕೊಂಡಂಥ ಪ್ರಥಮದ ಸತ್ಯಯುಗದ ಕಾಲದಲ್ಲಿ ಹಲ ಶತಶತಮಾನಗಳದಿಂದ ಗುರು ನನ್ನ ತಾಯಿ ಸರಸ್ವತಿ ರೂಪನಾದಂಥ ಶಿವರಾಮದೇವಿ, ಚತುರ್ಮುಖ ಬ್ರಹ್ಮದ ದೇವನಂಥ ಸ್ವರೂಪಿ ಆಕಾಶ ಬ್ರಹ್ಮದೇವರ, ಶ್ರೀಮಾನ್ ನಾರಾಯಣನ ಸ್ವರೂಪಿ ನನ್ನ ಕಳಿ ನಾರಾಯಣ, ಮತ್ತು ಆತ ಶಕ್ತಿ ಪಾರ್ವತಿ ರೂಪಿಯಾದಂಥ ನನ್ನ ಮಾಯಮ್ಮನ ತಮ್ಮನಾಗಿ ಈ ಭೂಖಂಡದಲ್ಲಿ ಹಲವಾರು ದೈತ್ಯರನ್ನೆಲ್ಲ ಸಂಹಾರ ಮಾಡಿ ಆತ ಪರಶಿವನ ವಚನಕ್ಕೆ ಪಾತ್ರನಾಗಿ ಈ ಭೂಖಂಡ ಉದ್ಧಾರ ಮಾಡುವ ಸಲುವಾಗಿ, ಧರ್ಮವನ್ನು ಸ್ಥಾಪಿಸುವ ಸಲುವಾಗಿ ಮಾಳಿಂಗರಾಯನ ಸಲುವಾಗಿ 3 ಪಟ್ಟವನ್ನು ತಪ ಮಾಡಿ ಮಹಿಮಾ ಪುರುಷ ಸಿದ್ಧ ಮಾಳಿಂಗರಾಯನ ಶಿಷ್ಯನಾಗಿ ಪಡೆದುಕೊಂಡು ಸೂರ್ಯಚಂದ್ರವರಿಗೆ ಅಮರಾಗಿ ಉಳಿದಂಥ ನನ್ನ ಗುರು ಬೀರೇಶ್ವರ ಮತ್ತು ಮುತ್ಯ ಮಾಳಿಂಗರನ ಚರಣನನ್ನು ಹೃದಯ ಕಮಲದಲ್ಲಿ ಅರ್ಪಿಸಿಕೊಂಡು ಇವತ್ತಿಗೆ ಇಲ್ಲಿ ತಳೆವಾಡ ಗ್ರಾಮದಲ್ಲಿ ನನ್ನ ಮುತ್ಯ ಮಾಳಿಂಗರಾಯ ಮತ್ತು ಗುರು ಬೀರೇಶ್ವರ ವಾಸ ಮಾಡಿ ಸಕಲ ಎಲ್ಲ ಶರಣ ಭಕ್ತರಿಗೆ ಎಲ್ಲರಿಗೂ ಉದ್ಧಾರ ಮಾಡಿ ಮತ್ತು ಈ ಗ್ರಾಮಕ್ಕೆ ಮೂಲ ದೇವ ಅನಿಸ್ಕೊಂಡಂಥ ನನ್ನ ಗುರು ಶಿಷ್ಯರ ಚರಣಾದಿಗಳಿಗೆ ನನ್ನ ಶರಣೆಂದು ಇಲ್ಲಿ ನಮ್ಮ ಗುರುಮೂರ್ತಿ ಸ್ವರೂಪನಾಗಿದ್ದಂಥ ನಮ್ಮ ಮದಗೊಂಡೆ ಮಹಾರಾಜರು ಹಲವಾರು ವರ್ಷದಿಂದ, ಯಾಕಂದರೆ ನೋಡ್ರಿ, ದಕ್ಷಿಣ ಸೊಲ್ಲಾಪುರ ಅಕ್ಕಲಕೋಟೆ ತಾಲೂಕು ಮತ್ತು ಸಂಗೊಳ್ಳಿ ಗ್ರಾಮದಿಂದ ಇಲ್ಲಿಗೆ ಬಂದು ಏನೋ ನಿಮ್ಮ ಮನಸ್ಸಿನಲ್ಲಿರುವಂಥ ಕಲ್ಮಶ ಎಲ್ಲ ತೊಳೆದು ಆತ್ಮಜ್ಞಾನವನ್ನು ತುಂಬುವ ಸಲುವಾಗಿ ಇಲ್ಲಿ ಅವರೊಂದು ಮಠವನ್ನು ಸ್ಥಾಪಿಸಿ, ಅವ್ರು ಯಾಕಂದರೆ
ಹಲವಾರು ದಿವಸ ನಾವು ನೋಡ್ಕೊತ ಬಂದೆವು. ಅವರು ಕೂಡ ನಾವು ಅವರು ಕೂಡಿ ಕೆಲವೇ ಹಾಡಿಕೆನೂ ಮಾಡೇವು. ಅವ್ರ ಮನಸ್ಸು ಹೆಂಗೆ ಅಂತ ಕೇಳಿದರೆ, ತುಪ್ಪಿದಾಗ ಕಸರು ಇರ್ತದೆ ಹೊರತು ಅವರು ಮನುಷ್ಯನಲ್ಲಿ ಕಸರಿಲ್ಲ, ಯಾವ ಭೇದಗಳನ್ನು ಇಲ್ಲ. ಅಟ್ಟು ಸ್ವಚ್ಛ ಮಾಳಿಂಗರಾಯ, ಅಮೋಘ ಸಿದ್ಧ, ಎಷ್ಟೋ ಕಲಗಾರ ಅದಾರ, ಈ ಒಂದು ಸಾವಿರಾರು ಕಲಗಾರ ಅದಾರ. ಎಲ್ಲರೂ ತಮ್ಮ ತಮ್ಮ ಕಲಾ ಮನೋರಂಜನೆ ಹೆಂಗೆ ಮಾಡ್ತಾರಂತ ಕೇಳಿದರೆ ಭೇದ ಭಾವ ಮೂಡಿಸಿಕೊಂಡು ಮಾಡ್ತಾರೆ. ಎದಕ್ಕೆ ಮಾಡ್ತಾರೆ? ದೇವರಲ್ಲಿ ಭೇದ ಇಲ್ಲ. ತಮ್ಮ ರೊಕ್ಕಿನ ಸಲುವಾಗಿ ಅವ ಹೆಚ್ಚ ಇವ ಹೆಚ್ಚ, ನಾ ಹಂಗೆ ನೀ ಹಿಂಗೆ ಮಾಡ್ಕೊಂಡು ಕಲಗಾರ ಎಷ್ಟೋ ಆಗಿ ಹೋಗ್ಯಾರ, ಇನ್ನೂ ಆಗ್ತಾರೆ. ಅದಕ್ಕೆ ಯಾಕಂದ್ರೆ ನಾವು ಮಠಮನ್ನಿ ಒಳಗೆ ಇನ್ನೂ ತಕ್ಕ ಯಾವ ಭೇದ ಭಾವಗಳೂ ಇಲ್ಲ. ಅರಕೇರಿ ಮಠಕ್ಕೂ ಇಲ್ಲ, ನಮ್ಮ ಹುಲಿಜಂತಿ ಮಠಕ್ಕೆ. ಯಾಕಂದ್ರೆ ಇದು ಮೂಲ ಮಠಗಳು, ಇವು ಪರಂಪರೆ ಬಂದಿದ್ದ ಮಠಗಳು, ವಂಶಿ ಪರಂಪರೆ ಮಠಗಳು. ಗುರು ಪರಂಪರೆ ಅಲ್ಲ, ವಂಶಿ ಪರಂಪರೆ ಬಂದಿದ್ದ ಮಠಗಳು. ಯಾಕಂದ್ರೆ ಇಲ್ಲಿ ಬಹಳ ಅನುಭಾವಿ ಅನನ್ಯ ಸಂಬಂಧ ಮಾಳಿಂಗರಾಯರಿಗೆ ಮತ್ತು ಅಮೋಘ ಸಿದ್ಧಗೆ. ಯಾಕಂದ್ರೆ ಕೈಲಾಸದಲ್ಲಿ ಇದ್ದವರು ಭೂಲೋಕದಾಗ ಬಂದವರು. ಭೂಲೋಕದಾಗ ಯಾಕೆ ಬಂದಾರಂತ ಕೇಳಿದರೆ ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಬಂದವರು. ಹೆಂಗೆ ಸೂರ್ಯ ಚಂದ್ರ ಹೆಂಗೋ, ಹಗಲ ಸೂರ್ಯ ರಾತ್ರಿ ಚಂದ್ರು ಹೆಂಗವನ್ನು ನಮಗೆ ಬೆಳಗುತ್ತಾರೋ ಹಂಗೆ ಈ ಭೂಮಿನ ಬೆಳಗಲಕ್ಕ, ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಈ ಸಿದ್ಧಾಟಿಗೆ ಶಿವನುಡಿ ಧರ್ಮವನ್ನು ಈ ಭೂಮಿ ಮ್ಯಾಗ ಸ್ಥಾಪನೆಯನ್ನು ಮಾಡಿ ಅಂಥ ವಂಶದಲ್ಲಿ ನಾವು ಹುಟ್ಟೆವು. ಅಂಥ ಮಹಾತ್ಮರ ವಂಶದಲ್ಲಿ ನಾವು ಹುಟ್ಟೆವು. ಏನಾರೇ ಮಾಡಿ ತೋರಿಸ್ಬೇಕು ಅನ್ನೋದು ಭಾವ ಅವರಲ್ಲಿ ಇಟ್ಟುಕೊಂಡು ಈ ನಾಡಿಗೆ ಬಂದು ಒಂದು ದಿವ್ಯ ಜ್ಯೋತಿಯಾಗಿ ನಿಮಗೆ ಎಲ್ಲರಿಗೂ ಬೆಳಗಾಕತ್ತಿದ್ದಾರೆ. ಎಲ್ಲರೂ ತಿಳ್ಕೊಂಡು ಯಾಕತ್ ಕೇಳ್ರಿ, ನಾವು ಹಲವಾರು ವರ್ಷ ಕಡೆ ಇದೇ ಮಠದಾಗ 8 ದಿವಸ ವಸ್ತಿ ನಿಂತು ಹೋಗ್ಯಾವು. ಅವಾಗ ಇದೇ ನನ್ನ ಗುರು ಬೀರೇಶ್ವರಂದು ಮಾಳಿಂಗರಾಯನ ಮಠ 2-3 ಸಲ ಗುಡಿ ಕೆಡಿ ಕಟ್ಟಾರ. ಅವ್ರಿಗಿದ್ದು ಯಾಕೆ ಕಟ್ಟ್ಯಾರ? ಅದು ಯೋಗ ಇದ್ದಿದ್ದಿಲ್ಲ, ಈಗ ಯೋಗ ಬತ್ತು, ಅವಾಗ ಶುದ್ಧ ಆಯಿತು. ಅವಾಗ ಎಲ್ಲರೂ ಅಂತರಾತ್ಮಗೆ ಭಗವಂತ ಹೊಕ್ಕ, ಅವಾಗ ಭಗವಂತನ ವಸ್ತಿ ಇಲ್ಲಿ ಆಯಿತು. ನೋಡ್ರಿ, ಅವಾಗ ಹೆಚ್ಚಳ್ತಿಲ್ಲಿ ಗುಡಿಗೆ ಭಾಳ ಮಂದಿ ಬರ್ತಿದ್ದಿಲ್ಲ. ಇಲ್ಲೇ ವಸ್ತಿ ಮಾಡಿ ಇಲ್ಲೇ ಮುಕ್ಕೋತಿದ್ದೆವು ನಾವು. ಬೆಳಗನ ಕತೆ ಹೇಳ್ತಿದ್ದೆವು, ಬೆಳಗನ ಕೇಳ್ತಿದ್ರು. ಎಲ್ಲ ಹಿರಿಯರು ಬಂದು ಕೇಳ್ತಿದ್ರು, ಅದಕ್ಕೆ ಒಳ್ಳೆ ಆನಂದ ಪಡಿತಿದ್ರು. ಯಾಕಂದ್ರೆ ಮೊದಲು ಪರಂಪರೆ ಇದ್ದಿದ್ದ ದೇವರಲ್ಲ, ಇತ್ತಿತ್ತಲಾಗಿ ಬಂದು ಇಲ್ಲಿ ಸ್ಥಾಪಿಸಿ ಇಲ್ಲಿ ಗುಡಿ ಗುಂಡಾರ ಕಟ್ಕೊಂಡು ಎಲ್ಲರೂ ಹೃದಯದಾಗಿ ಇಟ್ಟುಕೊಂಡಂಥ ಮಹಾತ್ಮರಿವರು. ಯಾಕಂದ್ರೆ ಈ ಭಗವಂತನ ತಂದು ಇಲ್ಲಿ ಇಟ್ಟುಕೊಂಡು ಇಂಥ ಭಕ್ತಿದಿಂದ ಎಲ್ಲರೂ ನೋಡ್ರಿ ಎಷ್ಟು ಶವಗ ಒಂದು ದೇವ ಶವ ಕೂಡದಂಗಾಗ್ಯದ. ಒಂದು ಯಾಕೆ ಅಂಥ ಜ್ಞಾನಾಮೃತನ ತುಂಬಿದ್ದಾರೆ ಮುತ್ಯಾರು ಬಂದಿಲ್ಲಿ. ಮೊದಲಿಟ್ಟಿದ್ದಿತ್ತಿಲ್ಲ. ಅದಕ್ಕೆ ಏನೋ ಅವರಿಗೆ ನಾವು ಕೂಡ ಏನೋ ಪುರಾಣ ವಾಕ್ಯಗಳನ್ನು ಭಾಳ ಅಮೃತಮಯಾಗಿ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಶರಣೆಂದ ಮಣಿದು ಮತ್ತು ಎಲ್ಲ ಇಲ್ಲಿ ಗುರು ಹಿರಿಯರು, ಸಣ್ಣವರು, ದೊಡ್ಡವರು, ನಮ್ಮ ಸೋದರಿಯವರು, ಆಯಿ ಮಾತಿಯರು ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಹೇಳುತ್ತಾ, ಯಾಕಂದ್ರೆ ಅವರು ಪುರಾಣನ ಯಾಕೋ ಲಘು ನಾವು ಕೇಳಬೇಕು ಇನ್ನೊಟ್ಟು ವಾಕ್ಯ. ಯಾಕಂದ್ರೆ ಪದ ಕೇಳ್ಯಾವು, ಪುರಾಣ ಕೇಳಿಲ್ಲ. ಅದಕ್ಕೆ ಇನ್ನೊಟ್ಟು ಕೇಳಬೇಕಂತ ನಾವು ಬಂದವರು. ಯಾಕಂದ್ರೆ ನಮಗೀಗ ಭಾಳ ಒತ್ತಡದ. ನಾಳೆ ನೋಡ್ರಿ ದೀಪಾವಳಿ ಹಬ್ಬಕ್ಕೆ ಒಂದು 200 ಕ್ವಿಂಟಲ್ ಹಿಡಿದು 300 ಕ್ವಿಂಟಲ್ ತನಕ ದಾಸೋಗ ಮಾಡ್ತೇವೆ. ಅಲ್ಲಿ ಭಾಳ ಒಂದು ಮನೆಯಾಗಿ ನೋಡ್ರಿ, ಅಲ್ಲಿ ನಮ್ಮ ಮಹಾರಾಜರು ಅದಾರ ಈಗ, ಮಾಳಿಂಗರಾಯ ಮಹಾರಾಜರು ಮಠದಾಗ. ಅದು ಸಮಯ ಇಲ್ಲದ ಸಮಯದೊಳಗೆ ಕೂಡ ನಾವು ಇಲ್ಲಿ ಬಂದು ಹೋಗ್ಬೇಕಂತ ಆ ಭಗವಂತ ಮತ್ತು ನಮ್ಮ ಮದಗುಣ ಮಹಾರಾಜರ ವಾಕ್ಯ ಇಲ್ಲಿ ಕರೆಸಿದ್ದ ನಮಗೆ. ಅದಕ್ಕೆ ಭಾಳ ಒಳ್ಳೆ ಎಲ್ಲರೂ ಹೃದಯದಲ್ಲಿ ಮಹಾತ್ಮರು ಮಾಳಿಂಗರಾಯ ಮತ್ತು ನನ್ನ ಗುರು ಬೀರೇಶ್ವರು ನಿಮ್ಮ ಅಂತರಾತ್ಮದಲ್ಲಿ ವಾಸ ಆಗಿದ್ದಾರೆ. ಮತ್ತು ಇನ್ನಿಟ್ಟು ನಮ್ಮ ಅಮೋಘ ಸಿದ್ಧ ಮತ್ತು ಮಕ್ಕಣಾಪುರ ಸೋಮಲಿಂಗಾದರೂ ಕೂಡ ನಿಮ್ಮಲ್ಲಿ ವಾಸ ಆಗಿದ್ದಾರೆ. ಯಾರಲ್ಲಿ ಭೇದಿಲ್ಲ, ಭಾವಿಲ್ಲ. ಹಂಗೆ
ಈ ಭೂಮಿ ಮ್ಯಾಗ ಎಲ್ಲರೂ ಸಿದ್ಧರು, ನಿರ್ಮಾಳ ಸಿದ್ಧರದಾರ. ಆ ಸಿದ್ಧರನ್ನ ನೀವು ಹಾರಿಸಿಕೊಂಡು ನಡ್ಕೊಂಡು ಪಡ್ಕೊಂಡು ಹೋಗ್ರಿ. ನಿಮ್ಮನ್ನು ಯಾವಾಗಾದರೂ ಮಧ್ಯಾಹ್ನ ರಾತ್ರಿ ನಿಮ್ಮ ಕನಸಿನಾಗ ಸುದ್ದ ಯಾವ ರೂಪದಾಗರೆ ಬಂದು ನಿಮ್ಮ ಸಂಕಟನ ಭಗವಂತ ದೂರ ಮಾಡ್ತಾನಂತ ನಾನು ಪದೇ ಪದೇ ಹೇಳಕ್ಕೆ ಬಯಸ್ತೇನೆ. ಯಾಕಂದ್ರೆ ನೋಡ್ರಿ, ಸಮಯ ಹೆಂಗಿರ್ತದೆ. ಮಾಳಿಂಗರಾಯರು ಎಲ್ಲಿ ಹೊಂಟಿದ್ರು ಅದಕ್ಕೆ ನಾವು ಹೇಳ್ತೇವೆ. ಮಾಳಿಂಗರಾಯರು ಕುರಿ ಕಾಯ್ತಿದ್ರು, ಭಾಳಷ್ಟು ಕುರಿ ಇದ್ದು ನೋಡ್ರಿ, ಹೇಳ್ತೇವೆ ನಾವು. ಹೆಂಗೆ ಕತೆ ಒಳಗೆ ಬರ್ತದೆ, ಪುರಾಣದೊಳಗೆ ಬರ್ತದೆ. ಮಾಳಿಂಗರಾಯರು ಬಣ್ಣಿಗೆ 1000 ಭಾಗ್ಯ ಕಾಯ್ತಿದ್ರು. ಎಷ್ಟು? ಒಂದು ಬಣ್ಣಿಗೆ 1000 ಭಾಗ್ಯ, ಬಣ್ಣಿಗೆ 1,000. ಎಷ್ಟಂದ್ರೆ 7 ಥರದ ಬಣ್ಣ ಇರ್ತದೆ ಕುರಿಗೆ. 7,000 ಕುರಿ ಕಾಯ್ತಿದ್ರು. ನಾವು ಹೇಳ್ತೇವೆ, ಕತೆ ಭಾಳ ಚಂದ ಹೇಳ್ತೇವೆ. ಅದಕ್ಕೆ ಅವರು ಕುರಿ ಕಾಯ್ತಾರಂತ ನಾವು ಕುರಿ ಕಾಯ್ತೇವೆ. ಎಂಥ ಕುರಿ ಕಾಯ್ತಾನು? ಅದಕ್ಕೆ ಮಾಳಿಂಗರಾಯರು ಕುರಿ ಎಂಥವು ಕಾಯ್ದಾರಂದ್ರೆ, ಧ್ಯೇಯ ಎಂಬುದು ದೊಡ್ಡಿ ಮಾಡ್ಯಾರ, ಭಾವ ಎಂಬುದು ಬಡಿಗೆ ಹಿಡ್ದಾರ, ಧರ್ಮ ಎನ್ನುವುದು ಕುರಿ ಕಾಯ್ದಾರ, ಮಮಕಾರ ಅನ್ನೋದು ಮರಿ ಉಳಿಸ್ಯಾರ, ಮನಸ್ಸು ಎಂಬುದು ಬಾರಿಗೆ ಮಾಡ್ಯಾರ, ಕನಿಟ್ಟಿ ಎಂಬುದು ಕಸ ಹೊಡೆದಾರ, ಕೊಟ್ಟೆ ಅನ್ನೋದು ಬುಟ್ಟಿ ತುಂಬ್ಯಾರ. ನೋಡಿ ಎಂಥವು. ನಾವು ಕಾಯಿ ಕುರಿನೇ ಬೇರೆ, ಅವ್ರು ಕಾಯ್ದಿದ್ದು ಕುರಿನೇ ಬೇರೆ. ಧರ್ಮ ಅನ್ನೋದು ಕುರಿ ಕಾಯ್ದಾರ ಅವರು. ಮಾಳಿಂಗರಾಯರು ಭಾಳ ಕುರಿ ಕಾಯ್ದಾರಂತ ನಾವು ಭಾಳಷ್ಟು ಕುರಿ ಮಾಡಿ ಅವ್ರಂಗೆ ನಾವು ಪಟಕ ಸುತ್ತಕೊಂಡು ಬಡಿಗೆ ಹಿಡ್ಕೊಂಡು ನಾವು ಕುರಿ ಕಾಯ್ತೇವೆ. ಕಾಯಿರಿ, ಧರ್ಮ ಎಂದದು ಕುರಿ ಕಾಯಿರಿ. ನಿಮ್ಗೆ ಭಗವಂತ ಯಾವತ್ತು ನಿಮ್ಗೆ ಪದೇ ಪದೇ ಬಂದು ಮಧ್ಯರಾತ್ರಿ ಒಳಗೆ ನಿಮ್ಗೆ ಬಂದು ಕಾಪಾಡ್ತಾನೆ ಕುರಿ ಕಾಯಿ ಅವರಿಗೆ ಅಂತ ನಾನು ಪದೇ ಪದೇ ಹೇಳಿ. ಅದಕ್ಕೆ ಮಾಳಿಂಗರಾಯರು ಒಮ್ಮೆ ಏನಾಗಿತ್ತು, ಮುಳ್ಳು ಕಡಿದು ದೊಡ್ಡಿ ಹಾಕ್ತಿದ್ರು. ಎಲ್ಲಿ? ಶಿರುಡೋಣ ಮತ್ತು ಹುಲಿಜಂತಿ ನಡು ಒಂದು ಬೊಂಬು ಹಳ್ಳ ಅಂತ ಬರ್ತದೆ. ಹಾಲು ಹಳ್ಳಕ್ಕೆ ಬೊಂಬು ಹಳ್ಳ ಅಂತಾರೆ. ಬೊಂಬು ಒತ್ತ ಬೊಂಬು ಹಳ್ಳ. ಅದಕ್ಕೆ ಬ್ಯಾಸ್ಗಿ ದಿನ ಇತ್ತು, ಆಷಾಢ ಶುರು ಆಗಿತ್ತು. ಮುಳ್ಳು ಕಡಿದು ಮಾಳಿಂಗರಾಯರು ದೊಡ್ಡಿ ಹಾಕ್ತಿದ್ರು ಹಳ್ಳದಾಗ. ಆತ ಪರಿಶಿವ ಸಂಚಾರ ಮಾಡ್ಕೋತು 14 ಲೋಕ ಸಂಚಾರ ಮಾಡ್ಕೋತು ಎಲ್ಲಿ ಬಂದರು? ಭೂಖಂಡದಾಗ ಬಂದರು. ಮಾಳಿಂಗರಾಯ ಭಾಳ ಪರಮ ಭಕ್ತ. ಯಾರ್ದು? ಆತ ಪರಿಶಿವಂದು. ಅವಾಗ ದೇವರು ನೋಡಿದ್ರು, ಮಾಳಿಂಗರಾಯ ಏನೋ ಮಾಡ್ತಾನಲ್ಲ ಇಲ್ಲಿ ಹಳದಾಗ. ಆವಾಗ ಒಂದು ಮಾಯಾ ರೂಪ ತಗೊಂಡು ಹೋಗಿದ್ರು ಕೂಡ ಮಾಳಿಂಗರಾಯ ಗುರುತು ಹಿಡ್ದ. ಹೋಗಿ ಚರಣ ದೀರ್ಘದಂಡ ಹೊಂದಿ ನಮಸ್ಕಾರ ಮಾಡ್ದ, ಗುರುತು ಹಿಡ್ದ. ಆವಾಗ ಮನಸ್ಸಿಗೆ ಸಂತೋಷ ಆಯಿತು. ಏನು ಮಾಡ್ತಿ ಮಗನೇ? ಯಪ್ಪ, ಬಿಸಿಲದಲ್ಲಿ ಬೀಚಗುಂತಿ ಮೇಲೆ ಇಲ್ಲಿ ದೊಡ್ಡಿ ಹಾಕ್ತೀನಿ, ತಂಪಿನ ಜಾಗದ. ಅವಾಗ ಹೇಳ್ತಾನೆ ಭಗವಂತ, ಏನು ಮಳೆ ಆಗೋದು ಇಂದಂದ್ರೆ ಇಂದ, ನಾಳೆ ಆಗೋದಂದ್ರೆ ನಾಳೆ, ಹಂಗಮ್ ಬಂದವ, ಹಳ್ಳ ಬತ್ತಂದ್ರೆ ಹರ್ಕೊಂಡು ಹೋಗ್ತೇನೋ, ಹೊಳಿ ಇದ್ದಂಗೆ ಹಳ್ಳದ ಅಂತ ಕೇಳ್ತಿದ್ದ ಆತ ಪರಿಶಿವ. ಯಪ್ಪ, 3 ತಿಂಗಳ ಮಳೆ ಇಲ್ಲ ಈ ಭೂಖಂಡದಾಗ ಅಂತ ಹೇಳ್ದ. ಯಾರು ಹೇಳ್ತಾರೆ? ಮಾಳಿಂಗರಾಯರು ಹೇಳ್ತಾರೆ. ಯಾರಿಗೆ? 14 ಲೋಕದ ಒಡೆಯನಿಗೆ, ಚರಾಚರನೇ ನಿರ್ಮಾಣ ಮಾಡಿದಂಥ ಆತ ಪರಿಶಿವನಿಗೆ ಮಾಳಿಂಗರಾಯ ಹೇಳ್ತಾನೆಪ್ಪ, ಇನ್ನೂ 3 ತಿಂಗಳು ಈ ಭೂಲೋಕದಾಗ ಮಳೆ ಇಲ್ಲ. ಭಗವಂತನಿಗೆ ಹೆಂಗಾಗಿರ್ಬೇಕು ಅಲ್ಲೋ? ಎಲ್ಲಾನು ಸಕಲ ಚರಾಚರಿ ನನ್ನ ಕೈಯಾಗದ, ನೀ ಹ್ಯಾಂಗೆ ಹೇಳ್ತಪ್ಪ? ಎಲ್ಲಾನು ನನ್ನ ಕೈಯಾಗಿದ್ದೀರಪ್ಪ, ಮಾತ್ರ ಇನ್ನೂ 3 ತಿಂಗಳು ಮಳೆ ಇಲ್ಲ. ಅವಾಗ ಸಿಟ್ಟು ಬತ್ತು ಆತ ಪರಶಿವನಿಗೆ. ಹಾದ ಕೈಲಾಸಕ್ಕೆ ಹೋಗಿ ಮೇಘರಾಜಗೆ ಕರಿತಾನಲ್ಲೋ, ಮೇಘರಾಜ ಅಂದ. ಯಾಕೆಪ್ಪ? 3 ದಿನದಾಗ ಹೋಗ್ಬೇಕು ಭೂಲೋಕದಾಗ ಅಂತ ಹೇಳಿಬಿಟ್ಟ. ಅವಾಗ ಮೇಘರಾಜ ಹೇಳ್ತಾನೆಪ್ಪ ಅಂದ, ಇವೆಲ್ಲ ದಿಕ್ಕುಪಾಲಾಗಿ ಹೋಗ್ಯದ, ಇದನ್ನ ಮಟ್ಟಿ ಹೂಡಿ ದಾ ಅನ್ಬೇಕಾಗಿದ್ರೆ ಸಿಡಲ ಮಿಂಚ ಗದ್ರಣಿ ಇದೆಲ್ಲ ವಾಯು ಎಲ್ಲರೂ ಒಂದೊಂದೊಂದೊಂದು ದಿಕ್ಕಿಗೆ ಹೋಗಿಬಿಟ್ಟಾರೆ. ಎಲ್ಲರಿಗೆ ಕೂಡಿಸ್ಬೇಕಾಗಿದೆ. ನನಗೊಂದು 2-3 ತಿಂಗಳ ಅವಕಾಶ ಬೇಕು ನೋಡಿ ಅಂದಾಗ, ಅದು ನನಗೆ ಗುರ್ತಿಲ್ಲ. ಆದಷ್ಟು ಹೋಗಿ ನನ್ನ ಮಾತು ಕೇಳಬೇಕಂದ. ಹಿಂದೆ ಆಯ್ತು ಅಂದ್ರೆ ನಾಳೆಗೆ ಹೋಗ್ತೀನಿಯಪ್ಪ, ಅವೆಲ್ಲ ನನ್ನ ಕೈಯಾಗಿಲ್ಲಲ್ಲ. ಇವತ್ತಿಗೆಲ್ಲ ಸಜ್ಜು ಮಾಡ್ಲಿಕ್ಕೆ ಶುರು ಮಾಡ್ತೀನಿ, ಆಯ್ತು ಅಂದ್ರೆ ಹೋಗ್ತೀನಿ, ಇಲ್ಲಾಂದ್ರೆ 3 ತಿಂಗಳು ಬೇಕು ನೋಡಂದ. ಅಂದು ಪರಮಾತ್ಮ ಇಟ್ಟು ಹೇಳಿ ಮತ್ತೆ ತನ್ನ ಸೃಷ್ಟಿ ಸಂಚಾರಕ್ಕೆ ಹೋಗಿಬಿಟ್ಟ. ಮುಂದೆ ಇವ ಸಂಚಾರ ಮಾಡ್ಕೋತ ಮತ್ತೊಮ್ಮೆ ಭೂಖಂಡದಾಗ ಬರುವುದರಾಗಿ ಎಲ್ಲಿ ಬೀಜಗುಂತಿ ಮೇಲೆ ದೊಡ್ಡಿ ಹಾಕ್ತಿದ್ದ ಮಾಳಿಂಗರಾಯರು. ಅವಾಗ ಭಗವಂತಗೆ ಏನಾಗಿತ್ತು, ಇಷ್ಟೆಲ್ಲ ಮಾಡಿದ್ರೆ 3 ದಿನ ಆದಂಗಾಗಿತ್ತು. 3 ತಿಂಗಳಾಗ್ಯದ.
ಅದಕ್ಕೆ ಮಾಳಿಂಗರಾಯರು ಇಲ್ಲಿ ಬೀಜ ಗುಂತಿ ಮೇಲೆ ದೊಡ್ಡಿ ಹಾಕ್ತಿದ್ರು. ಅವಾಗ ಮತ್ತೆ ಬಂದು ಕೇಳ್ತಾನೆ, ಏನು ಮಾಡಕತ್ತಪ್ಪ? ಯಪ್ಪ, ಇನ್ನು 3 ದಿನದಾಗ ಮಳೆ ಬರುತ್ತದೆ, ಅದಕ್ಕೆ ದೊಡ್ಡಿ ಹಾಕ್ಲಕತ್ತೀನಿ. ಅಲ್ಲಿ ಹಳದಾಗ ನೀರು ಬರ್ತಾವಲ್ಲ. ಅಲ್ಲೋ, ನಾನು ನಿನ್ನೆ ಕೇಳಿ ಬಂದೀನಿ ಮೇಘರಾಜಾಗ, 3 ತಿಂಗಳು ಹೋಗೋದು ಆಗೋದಿಲ್ಲ ಅಂತ ಹೇಳಿಬಿಟ್ಟನ, ಮತ್ತು 3 ದಿನದಾಗ ಮಳೆ ಆಗ್ತದೆ ಅಂತ ಹೇಳ್ತಿ. ನೀ ಎಂಥವಪ್ಪ? ಇಲ್ಲಪ್ಪ, 3 ದಿನದಾಗ ಸಾಕಷ್ಟು ಮಳೆ ಆಗ್ತದೆ ಅಂತ ಹೇಳಿಬಿಟ್ಟು. ಆಗಲಿಲ್ಲ ಅಂದ್ರೆ ಹೆಂಗೆ? ಆಗಲಿಲ್ಲ ಅಂದ್ರೆ ಹಾಲು ಮತ್ತು ಧರ್ಮ ಅನ್ನೋದು ನಾಶ ಮಾಡಿಬಿಡು. ಸಿದ್ಧಾಟಿಗೆನು ಶಬ್ದ ಸುಟ್ಟು ಬಿಡು ಅಂದ. ನೋಡ್ರಿ ಎಂಥ ಮಾಳಿಂಗರಾಯರು. ಕರಿ ಕಂಬಳಿ ಧರ್ಮರು ಸಿದ್ಧಾಟಿಕೆ ಮಾಡುವಂಥ ಶಕ್ತಿ ಇವತ್ತು ನಾಶ ಮಾಡಿಬಿಡು. ಇಲ್ಲಾಂದ್ರೆ 3 ದಿನದಾಗ ಮಳೆ ಆಗಲಿಲ್ಲ ಅಂದ್ರೆ ಈ ಭೂಲೋಕದಾಗ ಎಲ್ಲ ನಿನ್ನ ಕೈಗಾದಲ್ಲಪ್ಪ ಅಂದ. ಆವಾಗ ಪರಶುವನಿಗೆ ಏನಾಯ್ತು? ಚರನೇ ಉರ್ದಂಗೆ ಆಗಿಬಿಡ್ತು. ಹೊಳ್ಳಿ ಹೋಗಿಬಿಟ್ಟ. ಹೋಗಿ ಮೇಘರಾಜ ಕರಿತಾನ, ಅಲೋ ಮೇಘರಾಜ, 3 ತಿಂಗಳು ಮಾತ್ರ ಮರ್ತ್ಯಾಕೆ ಹೋಗಬೇಡ ಅಂದ. ಅವಾಗ ಮೇಘರಾಜ ಎಲ್ಲ ಹುಡ್ಕೊಂಡು ನಿಂತಾನ. ಇನ್ನು ಭಗವಂತನ ಆಜ್ಞೆ ತೊಗೊಂಡು ಹೋಗೋದಷ್ಟೇ ಉಳ್ದದ. ಅವಾಗ ಹೇಳ್ತಾನ, ಇದು ಯಪ್ಪ ನೀ ಬ್ಯಾಡ ಅಂದ್ರೆ ಬಿಡ್ತೀನಿ, ಹೋಗ್ಲಿಕ್ಕಂದ್ರೆ 3 ತಿಂಗಳದಾಗ ಎಲ್ಲ ನಾಶ ಆಗಿ ಹೋಗ್ತದೆ. ನಾನು ಏನು ಕೂಡಿಸ್ಕೊಂಡು ನಿಂತೀನಲ್ಲಿ ಇದು ಎಲ್ಲ ಚಿತ್ರಾಗಿ ಹೋಗ್ತದೆ. ಮತ್ತೆ ಕೂಡಿಸ್ಬೇಕಾದ್ರೆ ಮತ್ತೆ 3 ತಿಂಗಳು ಹೋಗ್ತದೆ. 3 ತಿಂಗಳಿಗೆ 6 ತಿಂಗಳು ಹೋಗ್ತದೆ ನೋಡಪ್ಪ, ಅದ್ರ ಗ್ಯಾರಂಟಿನ ಕೊಡಂಗಲ್ಲ ಅಂದ. ಅವಾಗ ಭಗವಂತ ತನ ಹಂಗಾಮೇ 3 ತಿಂಗಳು ಇರ್ತದೆ ಮಳೆದು, ಮತ್ತು ಇದು 3 ತಿಂಗಳದಾಗ 6 ತಿಂಗಳು ಹೋಗ್ತದೆ. ನಂದು ಖರೆ ಆಗಂಗಲ್ಲ, ನಂದು ಅವಂದು ಖರೆ ಆಗೋದಿಲ್ಲ. 6 ತಿಂಗಳದಾಗ ಈ ಭೂಮಿ ಮ್ಯಾಗನ ಪರಿಚಯ ಹಾಕುಳಿತಾರೆ. ಎಲ್ಲ ಹಂಗಾಮನೆ ಹೋಗಿಬಿಡ್ತಂದ್ರೆ ಮಳೆ ಹಂಗಾಮ. ಯಾಕಂದ್ರೆ ನಾವು ಉಗಾದಿ ಟೈಮ್ದಾಗ ಏನು ಜೋಳ ಬಿತ್ತಲಕ್ಕೆ ಬರ್ತದೇನ್ರಿ? ಇಲ್ಲ. ಬಿತ್ತು ಟೈಮ್ದಾಗ ಬಿತ್ತಬೇಕು, ಬಿತ್ತು ಟೈಮ್ದಾಗ ನಮ್ಮ ಮುಂಗಾರು ಹಾಕಬೇಕು. ಅವಾಗ ಭಗವಂತ ತಿಳ್ಕೊಂಡ, ಇನ್ನು ಆ ಒಬ್ಬ ಮಾಳಿಂಗರನ ಸಲುವಾಗಿ ಎಲ್ಲ ಲೋಕದ ಪರಿಚಯನೇ ಎಲ್ಲ ನಾನು ಹಾಳು ಮಾಡಬೇಕಾಗ್ತದಲ್ಲ, ಅದಕ್ಕೆ ಹೋದ್ರೆ ಹೋಗಪ್ಪ, ಆ ಮಾಳಿಂಗರಿಗೆ ಜಯ ಆಗಲಿ, ಹಾಲು ಮತ್ತು ಕೀರ್ತಿ ಮರ್ತಿಲ್ಲ ಹೋಗ್ತದೆ ಬೆಳಗಲಿ ಅಂತ ಹೇಳಿಬಿಟ್ಟ. ಅವಾಗ ಮಾಳಿಂಗರಾಯರು ಯಾರು ಕೂಡ ಜುಂಜ ಹುಜುತಿಯನ್ನು ಹಾಕ್ತಿದ್ರು ಅಂತ ಕೇಳಿದರೆ, ಆತ 14 ಲೋಕದ ಒಡೆ ಆತ ಪರಶಿವನು ಕೂಡ ಹುಜುತಿ ಹಾಕ್ತಿದ್ರು. ಮಾಳಿಂಗರಾಯರು ಯಾಕೆ ಹಾಕ್ತಿದ್ರು ಅಂದರೆ, ಮೊದಲು ಅದಕ್ಕೆ ಹೇಳ್ಯಾರ, ಮೊದಲೇ ಎಲ್ಲ ಪಡ್ಕೊಂಡು ಬರಬೇಕತ್ತ. ಹಿರಿಯರು ಒಂದು ಮಾತು ಹೇಳ್ತಾರೆ, ಏನಪ್ಪ ಭಾಳ ಬಡತನದ, ಭಾಳ ಸಂಕಟದ, ಅವನಿಗೆ ಭಾಳ ಶ್ರೀಮಂತದ, ಅವೆಲ್ಲ ಪಡ್ಕೊಂಡು ಬಂದಾನಪ್ಪ. ನಮಗೆ ಭಾಳ ಬಡತನದ, ಯಾವತ್ತು ನಮಗೆ ಬಡತನ ಬೆನ್ನು ಹತ್ತದ. ಯಾಕಂದ್ರೆ ನಾವು ಪಡ್ಕೊಂಡು ಬಂದಿಲ್ಲ. ಮಾಳಿಂಗರಾಯರು ಅವತಾರ ತೊಟ್ಟು ಬರುವಾಗ ಸರ್ವ ಬೇಡ್ಕೊಂಡು ಬಂದಾರ. ಏನು ಬೇಡ್ಕೊಂಡು ಬಂದಾರ? ಯಪ್ಪ, ಭೂಲೋಕದಾಗ ಹೋಗಬೇಕಾಗಿದ್ರೆ ನಿನಗೆ ಮರು ಹಾರಿದ್ರು ನನಗೆ ಮರು ಹಾರಬಾರ್ದು. ನಾನು ನಿದ್ರೆ ಒಳಗೆ ಎಚ್ಚರ ಇರಬೇಕು. ನಾನು ಊಟ ಮಾಡಿಲ್ಲಂದ್ರೆ ಊಟ ಮಾಡ್ದಂಗೆ ಇರಬೇಕು. ಶಿವಲೋಕ ಶಿವನ ಮನೆ ಆಗಬೇಕು, ಒಡ್ಡಿ ಒಳಗೆ ಶಿವಾಸ್ಥಾನ ಎಲ್ಲ ನನಗೆ ಭೂಲೋಕದಾಗ ಬರಬೇಕು ನನ್ನಪ್ಪ ಅಂತ ಶಿವನಲ್ಲಿ ಬೇಡ್ಕೊಂಡು ಬಂದಾನ. ಅವಾಗ ಬಾರಾಮತಿ ಗೌಡರ ಹೊಟ್ಟೆಯಲ್ಲಿ ಅವತಾರವನ್ನು ತೊಟ್ಟಾನ. ನೋಡ್ರಿ, ಇಂಥ ಮಾಳಿಂಗರಾಯರು. ಯಾಕಂದ್ರೆ ಈ ಮರ್ತಿ ಲೋಕದಾಗ ಚಿರಂಜೀವು. ಅದಕ್ಕೆ ಇಂತಿಂಥ ಅವತಾರಗಳ ತೊಟ್ಟು ಮಾಳಿಂಗರಾಯರು ಈ ಭೂಲೋಕದಾಗ ಕೀರ್ತಿಯನ್ನು ಬೆಳಗಿಸಿದ್ದಾರೆ. ಅದಕ್ಕೆ ನೋಡಿ, ಒಂದು ಸಾಮಾನ್ಯ ಒಂದು ಕತೆ ಬರ್ತದೆ. ಮಾಳಿಂಗರಾಯರಲ್ಲಿ ವಾಣೂರು ಮಠಕ್ಕೆ ಹೊಂಟಿದ್ರು. ಡಂಕನಾಡು ದೇಗೊಂಡಗೌಡ ಮಾಳಿಂಗರಾಯನ ಪರೀಕ್ಷೆ ನೋಡೋ ಸಲುವಾಗಿ ಒಂದು 7 ಭಂಡಿ ಅಲಗ, 7 ಭಂಡಿ ಗುಂಡ, 7 ಭಂಡಿ ಟೊಣ್ಣಿ, 7 ಭಂಡಿ ಅಸ್ತ್ರ, ಎಷ್ಟೋ ಕಟ್ಟಿಗೆ ತಂದು ಕೀಲು ಭಣಿ ಒಟ್ಟು ಬಿಟ್ಟಿದ್ದ. ಮಾಳಿಂಗರಾಯಗ ಅಗ್ನಿ ಕೊಂಡು ಹಾಕಿ ಮಾಳಿಂಗರಾಯಗ ಸುಡಬೇಕು ಅಂತ ಎಷ್ಟೋ ಅಸ್ತ್ರಗಳನ್ನು ಮಾಡಿಸಿದ್ದ ಮಾಳಿಂಗರಾಯ. ಇದರಾಗೆ ವಿಷದ ಅಸ್ತ್ರದೊಳಗೆ ತನ್ನ ಮೈ ಮೇಲೆ ಆಡಿಸಿಕೊಂಡು ಭಸ್ಮ ಆಗಿ ಹೋಗಬೇಕು. ಮೂಗಂಡಗೆ ವಿಷ ತಂದು ಶೀತಳ ಬಾಯಿಯಾಗ ಗುರುವಿನ ಭಕ್ತಿ ಮಾಡ್ತಿದ್ದಲ್ಲ ಮಾಳಿಂಗರಾಯ. ದಿನ ತಂದು ಆ ಶೀತಳ ಬಾಯಿ ಒಳಗೆ ವಿಷ ತಂದು ಬರ್ಕಿದ್ದ ಮಾಳಿಂಗರಾಯ. ಅದರ ಕೈ ಹಾಕಿದ್ರೆ ಕೈ ನಾಶ ಆಗಿ ಹೋಗ್ಬೇಕು, ಒಳಗೆ ಜಿಗದಿದ್ರೆ ಭಸ್ಮ ಆಗಿ ಹೋಗ್ಬೇಕು. ಗುಂಡೀರ್ ಪುಂಡೀರ್ ಮೂಕ್ ಮಲ್ಲಾಡ್ ಚೌಡಿ ಬಂಗಾಳ ದೇಶ ರಂಬರಿನ ತಂದಿದ್ದೆ. ಯಾಕಂದ್ರೆ ಮಾಳಿಂಗರಾಯನ ವಿದ್ಯಾದಿಂದ ಬುದ್ಧಿಯಾದಿಂದ ಎಷ್ಟೋ ನಮ್ಮದಿಂದ ಸೋಲಿಸ್ಬೇಕಂತ ಇಂಥದೆಲ್ಲ ದೇಗೊಂಡಗೌಡ ಕ್ವಾಣೂರು ಮಠದಾಗ ಹಬ್ಬ ತಂದಿದ್ದ. ಮಾಳಿಂಗರಾಯಿಗೆ ಹೇಳಿ ಕಳಿಸಿದ್ದ. ಕಟ್ಟಿಕೇರಿ ಖ್ಯಾಮಗ ಬಟ್ಟೆ ಭಂಡಾರ ಕೊಟ್ಟು ಅವಾಗ ಮಾಳಿಂಗರಾಯ ತನ್ನ
7 ಮಂದಿ ಜೀವದ ಗೆಳೆಯರು, 4 ಮಂದಿ ಮಕ್ಕಳು, ಪುಣ್ಯದ ಮಗ ಬುಳ್ಳಪ್ಪ, ಸಾವಿರಾರು ಕಾಲೆಳ ದಂಡ ತಗೊಂಡು ಒಡ್ಡಿ ಒಳಗೆ ಶಿವಸ್ಥಾನ ತಗೊಂಡು ಎಲ್ಲಿ ವಾಡೋರು ಮಠಕ್ಕೆ ಹೊಂಟಿದ್ದ. ಯಾಕಂದ್ರೆ ಎಲ್ಲ ಶೋಷ ಹೇಳಬೇಕಾದ್ರೆ ಲಘು ಮಗು ಕತೆ ಎಲ್ಲ ಒಂದು ಚುಟುಕೊಂದು ಕತೆ ಹೇಳ್ತೀನಿ. ಅದಕ್ಕೆ ಹೋಗೋ ಟೈಮ್ದಾಗ ಎಲ್ಲಿ ಮರ್ಚಿಕಲ್ಗಿ ಭೂಮ್ಯಾಗ ನೋಡ್ರಿ, ಮರ್ಚಿಕಲ್ಗಿ ಭೂಮ್ಯಾಗ ಮಾಳಿಂಗರೇನ ದಂಡ ಹೊಂಟಿತ್ತು. ಒಡ್ಡಿ ವಾಲಗ ಶಿವಸ್ಥಾನ ಅದ್ರನೇ ನೋಡಿತಿತ್ತು. ಹುಲಿಜಂತಿ ಹೆಣ್ಣು ಮಗಳು ಮರ್ಚಿಕಲಿಗೆ ಕೊಟ್ಟಿತ್ತು. ಸಂಜೆ 3 ಟೈಮ್ ಆಗಿತ್ತು. ಆಕೆ ಏನು ಮಾಡಿದಳು, ಹಾಲು ಬಾಯಿಗೆ ನೀರು ತೊಗೊಂಡು ಬರಬೇಕಂತ ಕೊಡ ತೊಗೊಂಡು ಹೊಂಟಿದಳು. ಒಡ್ಡಿ ವಾಲಗದ ಅದ್ರಿನಿ ಢೊಳ್ಳಿನ ಸಪ್ಪಳ ಕೇಳಿಸ್ತು. ಮ್ಯಾಳ್ಗಿ ಏರಿ ನೋಡ್ತಾಳೆ, ಈ ಒಡ್ಡಿ ವಾಲಗದ ಅದ್ರಿನಿ ನೋಡ್ರಿ. ಯಾಕಂದ್ರೆ ಇಲ್ಲಿ ತಳೆವಡು ಊರಾಗ ಏನಾರು ನಡೆದಿತ್ತು ಅಂದ್ರೆ, ಇಲ್ಲಿ ಆಗಲಾರ ಕೀರ್ತಿ ಮತ್ತೊಂದು ಚೆನ್ನಾಗಿತ್ತು ಅಂದ್ರೆ ನಮ್ಮ ತಳೆವಡು ಊರಾಗೆ ಹಿಂಗೆ ನಡೆದತ್ತು ಹೆಣ್ಣು ಮಕ್ಕಳು ಇಲ್ಲಿದು ನೆನೆಸ್ತಾರೆ. ಹುಲಿಜಂತಿ ಹೆಣ್ಣು ಮಗಳು ಕೂಡು ಒಕ್ಕಲಿಗರಿ ಹೆಣ್ಣು ಮಗಳು ಯಮುನಾಬಾಯಿನ ಮರ್ಚಿಕಲಿಗೆ ಕೊಟ್ಟಿತ್ತು. ನೀರಿಗೆ ಹೋಗುವಂಥ ಹೆಣ್ಣು ಮಗಳು ಕೊಡ ತುಂಬಿಕೊಂಡು ಮ್ಯಾಳ್ಗಿ ಮ್ಯಾಗ ನೋಡ್ತಾಳೆ, ಅಪ್ಪ ನನ್ನ ಮಾಳಿಂಗರೇನ ದಂಡ ಹೊಂಟದಲ್ಲ, ಅದಕ್ಕೆ ನೀರು ತೊಗೊಂಡು ಹೋಗ್ಬೇಕಂತ ಓಡುತ್ತಾ ದಂಡಿ ನೀರಿಗೆ ಹೋದಳು. ಅಪ್ಪ ಮಾಳಿಂಗರೆಗೆ ನೀರು ಹಾಕಿದಳು. ಧೀರ ದಂಡಗೆ ನಮಸ್ಕಾರ ಮಾಡಿದಳು. ಯಪ್ಪ, ನನ್ನ ಬಡವಿ ಮನ್ಯಾಗ ಒಂದಿಟ್ಟು ಪ್ರಸಾದ ಊಟ ಮಾಡಿ ಹೋಗಕತ್ಯಪ್ಪ. ಆಗ ನನ್ನ ಅಪ್ಪ ಮಾಳಿಂಗರ ಹೇಳ್ತಾನಮ್ಮ, ಧರ್ಮರ ದಂಡದ ದಾರಿ ಬಿಡಂಗಿಲ್ಲ. ನಿನ್ನ ಮಾನ್ಯದ ಹೊಲದಾಗ ಒಂದು ಬನ್ನಿ ಗಿಡ ಅದ, ಬನ್ನಿ ಗಿಡಕ್ಕೆ ದಂಡ ಚವಣಿ ಬೀಳ್ತದ, ಅಲ್ಲಿ ನಿನಗೇನು ಪ್ರಸಾದ ಮಾಡಿಕೊಂಡು ಬರೋದು ಬಾರಮ್ಮ ಅಂತ ಹೇಳಿಬಿಟ್ಟ. ಆವಾಗ ಒಳ್ಳೆ ಹಿಗ್ಗಾಯ್ತು ಯಮುನಾಬಾಯಿಗೆ. ಹಂಗ ಓಡುತ್ತಾ ಮನೆಗೆ ಹೋದಳು. ಒಂದು ದೊಡ್ಡ ಮಗಿ ಒಳಗೆ ಅಂಬಲಿ ಕುದಿಸ್ಕೊಂಡಳು, ಒಂದು ಕೊಡ ತುಂಬಿಕೊಂಡಳು. ಕೊಡ ಬಗಲ ಹಾಕೊಂಡು ತಲೆ ಮ್ಯಾಗ ಅಂಬಲಿದ್ದು ಹರ್ಬಿ ಇಟ್ಕೊಂಡು ಅವಸರಲ್ಲಿ ಬಂದುಬಿಟ್ಟಳು. ಯಾಕಂದ್ರೆ ಒಂದು 2-3 ಲಂಬರ ಓಡುತ್ತಾ ಬಂದಳು. ನೋಡ್ರಿ, ಸಾವಿರಾರು ದಂಡೆಲ್ಲ ಒಂದೇ ಕೊಡದ ನೀರು ಕುಡಿದ್ರು ತಿರುಪಂತಿ ಆಯಿತು. ಒಂದು ಮಗಿ ಒಳಗಿನ ಪ್ರಸಾದ ತೊಗೊಂಡ್ರು ಸಾವಿರಾರು ದಂಡೆಲ್ಲ ತಿರುಪಂತಿ ಆಯಿತು. ನೋಡ್ರಿ ಎಂಥ ಪ್ರಸಾದ ಮಾಳಿಂಗರಾಯ ಇರೋದು. ಅವಾಗ ಮಾಳಿಂಗರಾಯ ಒಳ್ಳೆ ಹಿಗ್ಗಿಲಿ ಕೇಳ್ತಾನ ಯಮುನಾಬಾಯಿಗೆ. ಮಾಳಿಂಗರಾಯನ ಆಶೀರ್ವಾದದಿಂದ ಒಂದು 50 ವರ್ಷಿಗೆ ಒಂದು ಗಂಡು ಮಗು ಆಗಿತ್ತು ಯಮುನಾಬಾಯಿಗೆ. ಅಮ್ಮ, ನಿನ್ನ ಮಗು ಎಲ್ಲದಪ್ಪ ಅಂತ ಕೇಳ್ದ. ಅವಾಗ ಯಮುನಾಬಾಯಿ ಹೇಳ್ತಾಳೆಪ್ಪ, ಹಿರಿಯರ ಮನ್ಯಾಗ ಅದಾರ, ತೊಟ್ಲಾಗ ಹಾಕಿ ಬಂದೀನಿ, ಸಣ್ಣ ಮಗು ಅದಂತ ಅಲ್ಲೇ ಹಾಕಿ ಬಂದೀನಿ, ತೊಗೊಂಡು ಬಾರಮ್ಮ. ಒಳ್ಳೆ ಹಿಗ್ಗಾಯ್ತು. ಅಪ್ಪ ನನ್ನ ಮಾಳಿಂಗರಾಯ ಅವನ ಆಶೀರ್ವಾದ ಹುಟ್ಟಿದಿಂದ ಮಗ ಹೋಗಿ ಬರ್ಬೇಕಂತೇಳಿ ತೊಟ್ಲನ ಕೂಸ ತೊಗೊಂಡು ಓಡುತ್ತಾ ಬಂದು ಮುತ್ತನ ಪಾದ ಮ್ಯಾಗ ಹಾಕಿದ್ರು, ಆಶೀರ್ವಾದ ಮಾಡ್ದ. ಹಂಗೆ ಧರ್ಮರ ಆಶೀರ್ವಾದ ಹೆಂಗಿರ್ತದಂತ ಕೇಳಿದರೆ, ಅಂಗಾಲ್ ಪದ್ಮ ಅಂಗೈ ಪದ್ಮ ಹೊನ್ನಿ ಹೊಕ್ಕಳ ಬೆಳ್ಳಿ ಚಂಡಿಕಿ ಚಕ್ಕರ ಭುಜ, ಸೂರ್ಯನ ಕಿರಣದಂಗೆ ಮಗುನ ಲಕ್ಷಣಗಳು ಹೊಳಿತಿತ್ತು. ಅವಾಗ ಹವಳು ತುಟ್ಟಿ ಬಿಚ್ಚಿ ಮಗುಳನಿಗೆ ನಕ್ಕ. ಮಗಳ ಅಂದ ಯಮುನಾಬಾಯಿ, ಯಾಕೆ ನನ್ನಪ್ಪ ಈ ಮಗುನ ಮಠಕ್ಕೆ ಕೊಟ್ಟಿ ಏನಂತ ಕೇಳ್ದ. ಯಪ್ಪ, ಈಗ ನಾವು ಕೇಳೋದಿಲ್ಲ ಹೆಣ್ಮಕ್ಳಿಗೆ. ಯಾರು ಹೆಣ್ಮಕ್ಳು ಮಗಳಿದ್ದಂದ್ರೆ ಕುರಿ ಕಾಯಿಲಕ್ಕೆ ಹಚ್ಚಿ ಕೊಡ್ತೇನೆ ನಿನ್ನ ಮಗನ, ಇಲ್ಲ ಎಮ್ಮೆ ಕಾಯಿಲಕ್ಕ, ಇಲ್ಲ ಗಳೆ ಹೊಡಿಲಕ್ಕಂತ ನಾವು ಹೆಂಗೆ ಅಂತೇವೆ. ಹಿಂಗೆ ನನ್ನಪ್ಪ ಮಾಳಿಂಗರಾಯ ಅದಕ್ಕೆ ನನಗೆ ತೀರಿಬೇಕು ಹಿಂಗೆ ಅಂತ, ಯಪ್ಪ ಒಯ್ದು ಬಿಡೋಲ್ಲ ಅಂದ್ಬಿಟ್ರು. ಒಮ್ಮೆ ಆಯಿತು, 2 ಸಲ ಆಯಿತು, 3 ಸಲ ಆಯ್ತು. ಮುಟ್ಟು ಮಗಳ ಅಂದ. ನೋಡ್ರಿ, ಕಿರ್ಯ ಮಾಡು. ಅವಾಗ ನೋಡ್ರಿ ಯಮುನಾಬಾಯಿ ಆಕಾಶ ಕಡಿದು ತಲೆ ಮೇಲೆ ಇಟ್ಟಂಗೆ ಆಲಕತ್ತು. ಮುಪ್ಪಿನ ಕಾಲಕ್ಕೆ ಯಪ್ಪ ಮನಸ್ಸಿನಾಗ ಅಂತಾಳೆ, ಮುಪ್ಪಿನ ಕಾಲಕ್ಕೆ ನನಗೊಂದು ಮಗು ಕೊಟ್ಟಿದ್ದೀನಿ, ಭಂಡಾರ ಖಾರಿಕ ಪ್ರಸಾದದಿಂದ ನನಗೆ ಮಗು ಹುಟ್ಟ್ಯದ 50 ವರ್ಷದ ವಯಸ್ಸದಾಗ. ಈಗ ಮಗು ಕೊಟ್ಟನಿ ಅಂದ್ರೆ ನನ್ನ ಔಷಧ ಹೋಗ್ತದೆ, ಕುಡ್ಲಿಲ್ಲ ಅಂದ್ರೆ ಇದು ಬೆಂಕಿ ಖಂಡಿನಂಥ ಶಬ್ದ ಬಾಯದ, ನನ್ನ ಹ್ಯಾಂಗೆ ಮಾಡಲಿ ಅಂತ ಸಂಕಟದಾಗ ಹೆಣ್ಮಗಳು ನುಂಗುದಳು. ಗಟ್ಟಿ ಜೀವ ಮಾಡಿ ಅಪ್ಪನ ಪಾದ ಮುಟ್ಟಿ ಹೇಳ್ತಾಳೆಯಪ್ಪ, ಕೊಟ್ಟಿದ್ದ ವಚನ ಕೊಟ್ಟಂಗೆ ಅಂದ್ಬಿಟ್ರು. ಈಗ ಯಾರು ನೀವು ಅಂತೀರಿ ನಮ್ಮ ಯಾರೆಲ್ಲ ಗಟ್ಟಿ ಆಗ್ತೀರ?
ನೋಡಿ ಅವ್ರು ಎಂಥ ಸತ್ಪುರುಷರಿರಬೇಕು. ಈಗ ಯಾರ್ಯಾರು ಒಂದಿಟ್ಟು ನಾವು ಎದಕ್ಕರಿ ಏನೇ ಬೇಡದಂದ್ರೆ ನಾಳೆಗೆ ನಾವು ಮಾತಾಡ್ಸಕ್ಕೆ ಸುದ್ದ ಬರೋದಿಲ್ಲ. ಅಂದ್ರೆ ಏನಾರು ಕೊಡ್ರಿ ಅಮ್ಮ, ಇಟ್ಟು ದಕ್ಷಿಣ ಕೊಡ್ರಿ, ಏನಾರು ಕೊಡ್ರಿ ನಮ್ಮ ಮಠಕ್ಕೆ ಅಂತ ಬೇಡಿದ್ರೆ ದಿನ ನಮ್ಮ ಮುತ್ಯ ಬಂದು ಏನು ಬೇಡ್ತಾನೆ ನಮಗಂತ ಸಿಟ್ಟು ಬರ್ತದೆ. ಅವ್ರು ಸ್ವತಃ ಮಗನೇ ಬೇಡನೆ. ಮುಪ್ಪಿನ ಕಾಲಕ್ಕೆ 55 ವರ್ಷಕ್ಕೆ ಮಗು ಹುಟ್ಟಿದ ಮಗನ ಮಾಳಿಂಗರಾಯ ಯಮನಾಬಾಯಿಗೆ ಬೇಡದಾಗ ಹಸಿಮುಖದಿಂದ ಅಪ್ಪನ ಪಾದ ಮುಟ್ಟಿ ಹೇಳ್ತಾಳೆಪ್ಪ, ಕೊಟ್ಟಿದ್ದ ಮಾತು ಕೊಟ್ಟಂಗೆ ಅಂದ ಕೂಡಲೇ ಅವಾಗ ಮಾಳಿಂಗರಾಯರು ಏನು ಮಾಡ್ತಾರೆ, ಆ ಹುತ್ತಿತ್ತಲ್ಲ 3 ಕಣೆಯನ್ನು ಹುತ್ತಿತ್ತು ಬನ್ನಿ ಗಿಡಕ್ಕೆ, ಆ ಹುತ್ತಿಗೆ ಭಂಡಾರ ಹೊಡಿತಾರೆ, ಹುತ್ತಿನ ಬಾಯಿ ಬೀಸ್ತದೆ, ಅಲ್ಲಿ ಕೂಸಿನ ಒಳಗೆ ಬಿಟ್ಟು ಭಂಡಾರ ಹೊಡೆತು ಹುತ್ತಿನ ಬಾಯಿ ಕೂಡ್ಕೊಂಡು ಬಿಡ್ತು. ನೋಡಿ ಸತ್ಯ ಶರಣರ ಮಾತು. ಅವಾಗ ಮಗಳು ಯಮನಾಬಾಯಿ ಹೇಳ್ತಾನಮ್ಮ, ಹರು ಹಂಬಲಿಸಬೇಡ, ಕೂಸಿನ ಮೇಲೆ ದ್ಯಾಸ್ ಇಡಬೇಡ, ಮನೆಗೆ ಹೋಗು, ಹಿಂದಕ್ಕೆ ಹೊಳೆ ನೋಡಬೇಡ, ಹೋಗು ಅಂತ ಹೇಳ್ತಾರೆ. ಯಾಕಾಗಲ್ಲ ನನ್ನಪ್ಪ ಅಂತ ಹೇಳಿ ಹಾಗೆ ಮನೆಗೆ ಹೋದಳು. ಮನ್ಯಾಗ ಹಿರಿಯರು ಕೇಳ್ತಾರೆ, ಯಮನಾಬಾಯಿ ಮಗು ಎಲ್ಲದ ಈ ಸುಳ್ಳು ಹೇಳಿದ್ರು. ಎಲ್ಲ ಬಗಲಾಗ ತಲೆ ಮೇಲೆ ಭಾಳ ನನಗೆ ಎರಸಾಗಿದ್ದು, ಅವಗಡಾಗಿದ್ದು. ಅಂದ್ರೆ ದಾರಿಯವರು ಬರಾಗ ಇಂಥ ಕೂಸುಗಳ ಮಕ್ಕಳು ತೊಗೊಂಡು ಬರ್ಲಾಕತ್ತಾರ, ಆಡ್ಸ್ಲಕತ್ತಾರ. ತಾಸು ಹೋಯ್ತು, 2 ತಾಸು ಹೋಯ್ತು, 3 ತಾಸು ಹೋಯ್ತು, ಹೊತ್ತು ಮುಣಗು ಸಮಯ ಆಯಿತು. ದೊಡ್ಡ ಪಡಸಾಲಿ ಒಳಗೆ ತೊಟ್ಲ ಕಟ್ಟ್ಯಾಳ, ಮರಿಬೇಕಂತ ಹೇಳಿ ಅಕ್ಕಿ ಹಸನ ಮಾಡ್ತಾಳೆ, ಗೋಧಿ ಹಸನ ಮಾಡ್ತಾಳೆ, ಏನೇನೋ ಮನುಷ್ಯನಾಗ ಆಲೋಚನೆ ಮಾಡೋದ್ರಾಗ ಪಟ್ನೆ ಏನಾಯಿತು, ತಾಯಿಗೆ ಎದೆಗೆ ತರು ಬತ್ತು, ಕೂಸಿನ ದ್ಯಾಸ ಹೋಯ್ತು. ತೊಟ್ಟಲ ಮ್ಯಾಗ ಕೂಸು ತೊಟ್ಲಾಗೆ ಆಡ್ತಿತ್ತು. ಅವಾಗ ತಾಯಿ ಯಮನಾಬಾಯಿ ಎತ್ತಾಳ, ನಾ ಏನು ಕನಸ ಕಾಣಕತ್ತೀನೋ ಏನು ಮಗುನೇ ಅದಾವ. ತೊಟ್ಟಲ ಕಡೆ ಹೋಗಲಿಲ್ಲ. ಮಾ ಶರಣೆ ಎಲ್ಲಿಗೆ ಓಡ್ತಾಳೆ, ಆ 3 ಕಣೆಯನ್ನು ಹುತ್ತಿಗೆ ಓಡಿ 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 ಹೋದಳು. ದೀರ್ಘದಂಡಗೆ ನಮಸ್ಕಾರ ಭಗವಂತನ ಮ್ಯಾಗ ಮುತ್ಯನ ಮ್ಯಾಗ ನೆನೆಸ್ತಾಳೆ, ಅಪ್ಪ ನನಗೆ ಏನು ತೋರಿಸಿದ್ದು ಮಹಿಮಾ, ನೆನಪು ಹಾರಿ ನಾನು ತೊಟ್ಟಲ ಕಡೆ ನೋಡಿದೀನಿ, ಕೂಸಿನ ದಿಶೆ ನನ್ನ ಕಡೆ ಬಿತ್ತು, ನನ್ನ ದಿಶೆ ಕೂಸಿಗೆ ಬಿತ್ತು, ಏನು ಕೂಸದೋ ನನ್ನ ಕನಸದೋ ಅಂದಾಗ ಆಕಾಶವಾಣಿ ಆಗ್ತದೆ. ಯಮನಾಬಾಯಿ ಹರು ಹಂಬಲಿಸಿ ಕೂಸಿನ ಮ್ಯಾಗ ದ್ಯಾಸ ಇಡಬಾರ್ದಂತ ಹೇಳಿದ್ನಿ, ಇಟ್ಟಿದಿ, ಆಯಿತು, ನಿನ್ನ ದೀಪ ಮಿಣಕತ್ತ ಮಿಸ್ತು. ನೋಡ್ರಿ ಏನಾಯಿತು, ನಿನ್ನ ದೀಪ ಮಿಣಕತ್ತ ಮಿಸ್ತು, ಒಂದೇ ದೀಪ ಉಳಿತು. ನಿನ್ನ ಮನೆಯೊಳಗೆ ನಂದಾದೀಪ 41 ಪೂಜೆ ಸದನ ಕಾಲ ಉಳಿತು. ನೋಡ್ರಿ ಈಗ ಮರ್ಚಿಕ್ಕಲಿಕ್ಕೆ ಕೂಡು ಒಕ್ಕಲಿಗಾರ ಮಂತಾನದಾಗ ಮುತ್ಯ ಮಾಳಿಂಗರಾಯನು ಮಣಗಟ್ಲಿ ಬಂಗಾರ ಮುತ್ಯಾನ ಪೂಜೆ ಪುರಸ್ಕಾರ ಎಲ್ಲ ಮಾಡವ್ರು ಯಾರು ಅಂತ ಕೇಳಿದ್ರೆ ಕೂಡು ಒಕ್ಕಲಿಗಾರು. ಎಷ್ಟೋ ತಲೆಯಾಗಿ ಹೋಯ್ತು, ಇನ್ನೂ ಅದರ ಅವ್ರ ಮನಸ್ಸಿಗೆ ಒಂದು ಗಣಸ ಮಗನ ಮ್ಯಾಗ ಅವ್ರ ವಂಶ ಇಲ್ಲ. ನೋಡ್ರಿ ಎಂಥ ಮಹಿಮ ಮಹಾತ್ಮರದು. ಅದಕ್ಕೆ ಇಂಥ ಅಗ್ನೀತ ಕಥೆಗಳು. ಯಾಕಂದ್ರೆ ಮಾಳಿಂಗರಾಯರದಾಗಲಿ ಅಮೋಘಸಿದ್ಧರಾಗಲಿ ಈ ಭೂಮಿ ಮ್ಯಾಗ ಇಂಥ ಪಾವಡುಗಳನ್ನು ಮಾಡಿ ಇಂಥ ಶಕ್ತಿಯ ಬೆಳೆಸಿ ಇಂಥ ಭಕ್ತಿಯನ್ನು ಮುಡಿಸ್ಕೊಳ್ಳೋ ಸಲುವಾಗಿ ಈ ಭೂಮಿಗೆ ಅವರು ಬಂದವರದಾರ. ಅವರು ಮಾನವರಲ್ಲ, ಮಹಾತ್ಮರದಾರ. ಈ ಭೂಮಿ ಬೆಳಗಿಸಿದಾರ. ಯಾಕಂದ್ರೆ ಹೇಳ್ತಾರೆ ಶರಣರ ಚರಿತ್ರ ಹೇಳ್ತಾರೆ, ಬಚ್ಚಲ ನೀರ ತಿಳಿ ಆದರೇನು, ಶಲ್ಲದ ಹೊನ್ನ ಮತ್ತೆಲ್ಲಿದ್ದರೇನು, ಆಕಾಶದ ಮಾಯಿನ ಮರ ಇದ್ದರೇನು. ಅಂದ್ರೆ ಅದು ಕಾಯಿ ತಿನ್ನಾಕೂ ಬರುವುದಿಲ್ಲ, ಹರಿಯಾಕೂ ಬರೋದು. ಆಕಾಶದ ಏನು ಕಾಯಿ ಹರ್ಕೊಂಡು ತಿಂತೀರಿ ಏನು? ಮತ್ತು ಶಲ್ಲದವ್ರ ಮನೆಯೊಳಗೆ ಎಷ್ಟು ಹಣ್ಣು ಇದ್ರೆ ಏನು, ಹಣ ಇದ್ರೆ ಏನು, ಧರ್ಮ ಕಾರ್ಯಕ್ಕೆ ಅವ್ರು ದಾನ ಧರ್ಮ ಮಾಡೋ ಗುಣನೇ ಇದ್ದಿತ್ತಿಲ್ಲ ಅಂದ್ರೆ ಅದಕ್ಕೆ ಬರುವುದು ಅದಕ್ಕೆ ಹೇಳ್ಯಾರ ಶಲ್ಲದ ಹೊನ್ನ ಮತ್ತೆಲ್ಲಿದ್ದಾರೇನು, ಬಚ್ಚಲ ನೀರು ಎಷ್ಟು ತಿಳಿ ಇದ್ರೆ ಏನು ನಮಗೆ ಎದಕ್ಕರೆ ಬರ್ತಾವೇನು ಕುಡಿಯಾಕ ಬಳಸಾಕ. ಹಂಗೆ ನಮ್ಮ ಮನಸ್ಸು ಹೆಂಗಿರಬೇಕು ಅಂದರೆ ಯಾವತ್ತು ಮನಸ್ಸು ಸ್ವಚ್ಛಾಗಿ ತಿಳಿಯಾಗಿ ಇರಬೇಕು, ಕಲ್ಮಶೆಲ್ಲ ತೊಳೆದು ಹೋಗಬೇಕು. ಈ ಮಹಾತ್ಮರದ ಯಾವತ್ತು ಸರ್ವ ಶಿವನುಡಿ ನಮ್ಮ ಅಂತರಾತ್ಮದಲ್ಲಿ ಬೆಳಗಬೇಕು. ನೋಡಿರಿ ಶಿವಶರಣೆ ಇಂಥ ಮಹಾತ್ಮ ಅಂಬಾನ ಕತ್ತಿ ಚರಿತ್ರೆ ನೀವು ಕೇಳಕತ್ತೀರಿ. 5-6 ದಿವಸ ಆಯಿತು. ಅದಕ್ಕೆ ಏನೋ ನಮ್ಮ ಹಿರಿಯರು ಮೊನ್ನೆ ನಮ್ಮ ಮಠಕ್ಕೆ ಬಂದಿದ್ದರು. ಏನೋ ಇಲ್ಲರಿ ಅಜ್ಜಾರು ಭಾಳ ದಿವಸ ಆಯ್ತು ನೀವು ಬಂದೇ ಇಲ್ಲ, 20 ವರ್ಷ ಆಯಿತು. ಅದಕ್ಕೆ ಒಮ್ಮೆ ಬಂದು ಹೋಗ್ರಿ. ನಮ್ಮ ಅಜ್ಜಾರು ಮದಗೊಂಡ ಮಹಾರಾಜರು
ಚರಿತ್ರ ಅಂಬಾನ್ ಕತೆ ಇದು ಚರಿತ್ರೆ ಪುರಾಣ ಹೇಳಕತ್ತಾರೆ. ಆ ಅಂಬಂದ್ರೆ ಭೀಮಾ ಅಂಬಿಕೆ ಇದು ಇಟ್ಟಿಗೆ ಭೀಮಾ ಅಂಬಿಕೆ ಚರಿತ್ರನ ಹೇಳಕತ್ತಿದ್ದಾರೆ. ಅದಕ್ಕೆ ನೀವಿಟ್ಟು ಬಂದು ಹೋಗ್ರಿ ಅಂತ ಹೇಳಿ ಅವರು ಒಂದು ನಮಗೆ ಸಮಯ ಇಲ್ಲದ ಸಮಯದಾಗ ನಾವು ಒಂದು ಬಿಡುವು ತಕ್ಕೊಂಡು ಬಂದೆವು. ಅದಕ್ಕೆ ಇರಲಿ, ಎಲ್ಲ ಭಕ್ತಿ ಭಾವ ನಿಮ್ಮ ಮನಸ್ಸಿನಲ್ಲಿ ಇರಲಿ. ಎಲ್ಲ ದೇವರುಗಳು ಆಗಲಿ, ಎಲ್ಲ ಶರಣರಾಗಲಿ, ಎಲ್ಲ ಮಹಾತ್ಮರಾಗಲಿ. ಅದಕ್ಕೆ ದೇವರ ಭಾಳ ದೂರಿಲ್ಲ. ದೇವ್ರು ಎಲ್ಲಿ ಅದನ್ನಂತ ಕೇಳಿದರೆ, ಹಾಲಿನೊಳಗೆ ಹೆಂಗೆ ತುಪ್ಪದ ಹಂಗೆ ಅಡಿಕಾಗ್ಯದನ. ತುಪ್ಪ ಹಾಲಿನೊಳಗೆ ಅಡಿಕದ. ತುಪ್ಪ ಆದ ಅನ್ಕೋತ ಕುಂತಿದ್ರೆ ನಮಗೆ ಸಿಗೋದಿಲ್ಲ. ಅದಕ್ಕೆ ಕಾಸು ಬೇಕು, ಅದಕ್ಕೆ ಹೆಪ್ಪನ್ನು ಧರಿಸ್ಬೇಕು. ಯಾಕಂದ್ರೆ ಅದು ಅಳಕಿದ್ದಿದ್ದು ಗಟ್ಟಿ ಆಗ್ತದೆ. ಅದಕ್ಕೆ ನೀವು ಮೊಸರು ಆಗ ಅನ್ನೋದು ಬೇಕಾಗಿಲ್ಲ. ಹೆಪ್ಪಿನೊಳಗೊಂದು ಬಳ್ಳ ಹಾಕಿ ಇದ್ರಾಗ ಒಂದು ಬಳ್ಳ ಎದ್ದಿದ್ರಿ ಅಂದ್ರೆ ಒಂದು ಹರಿಬೆ ಹಾಲು ಸುದ್ದ ಮುಂಜಾನೆ ಹೊತ್ತು ಹೊಂಡಿದ್ರೆ ಗಟ್ಟಿಯಾಗಿ ಹೋಗ್ತದೆ. ಆಗ್ತದಿಲ್ಲ? ಅದಕ್ಕೆ ಮತ್ತೆ ನೀರು ಹಾಕಿ ಕಡ್ಗೋಲು ತೊಗೊಂಡು ಕಟ್ಟದು ಪೆಟ್ಟು ತಿಂದು ಮತ್ತು ಅದರಾಗ ನಾ ಇದ್ದೀನಿ ಅಂತ ಮ್ಯಾಗಿ ಎದ್ದು ಬರ್ತದೆ. ಏನು ಬರ್ತದೆ? ಏನು ಬರ್ತದೆ? ಬೆಣ್ಣೆ ಎದ್ದು ಬರ್ತದೆ. ಅದೇ ಬೆಣ್ಣೆ ಒಯ್ದು ನಾವು ಮುದ್ದೆ ಕಟ್ಟಿ ಒಂದು ಪಾತ್ರೆ ಒಳಗೆ ಇಟ್ಟು ಒಂದು ಬೆಂಕಿ ಮಗ್ಗಲಕ್ಕೆ ಒಯ್ದು ಇಟ್ಟೇವು ಅಂದ್ರೆ ಏನಾಗ್ತದೆ? ನಾವು ತುಪ್ಪ ಆಗೋ ಅಂದೇವೇನು? ಒಟ್ಟ ಝಳಕ್ಕೆ ಒಯ್ದು ಇಟ್ಟೇವಂದ್ರೆ ಒಳಗಿನ ಕಲ್ಮಶಿ ಬಿಳಿ ಅನ್ನೋ ಅಂಶ ಕಡಿಗೆ ಆಗ್ತದೆ, ತಿಳಿ ಅನ್ನೋದು ಉಳ್ಕೊಂಡು ಬಿಡ್ತದೆ. ಏನಾಗ್ತದೆ? ಹಂಗೆ ತಿಳಿಯಾಗಿ ಉಳ್ಕೊಂಡು ಬಿಡ್ರಿ. ಒಳಗಿನ ಕಲ್ಮಶಿ ಏನದ ಒಂದೊಂದು ಹೊರಗೆ ಹಾಕ್ರಿ, ಹಂಗೆ ತಿಳಿಯಾಗಿ ಉಳ್ಕೊಂಡು ಬಿಡ್ರಿ. ತುಪ್ಪ ಹಂಗೆ ತಿಳಿಯಾಗಿ ಅದು ತೂರಿಲ್ಲ. ದೇವ್ರು ಇಲ್ಲಿ ಅದಾನ ನಿಮ್ಮಲ್ಲಿ. ಹೆಂಗೆ ಹಾಲಿನ ಒಳಗೆ ತುಪ್ಪ ಹೆಂಗೆ ಅಡಿಕದೋ ಎಲ್ಲರೂ ಅಂತರಾತ್ಮದಲ್ಲಿ ಭಗವಂತನು ಅಡಿಕದಾನ. ನೀವು ಗುಡಿ ಗುಂಡಾರ ಸಕಲ ಚರಾಚರಿ ಬ್ರಹ್ಮಾಂಡೆಲ್ಲ ತಿರುಗಾಡೋದು ಗರಜಿಲ್ಲ. ಇಲ್ಲೇ ಭಕ್ತಿಯಿಂದ ನೀವು ಮಾಡಿದ್ರಿ ಅಂದ್ರೆ ಯಾರ ರೂಪದಾಗರೆ ಬಂದು ನಿಮಗೆ ಭಗವಂತ ಸಹಾಯ ಆಗ್ತಾನ. ಅದಕ್ಕೆ ಹೇಳ್ಯಾರ, ಶರಣನಾದ ಬಳಕ ಜಂಗಮನ ಗುಣ ಯಾತಕ್ಕೆ, ಪ್ರಸಾದಿ ಆದ ಬಳಕ ಖಂಡಿದಕ್ಕೆ ಕೈ ಚಾಚೋದು ಯಾತಕ್ಕೆ, ಪ್ರಾಣಲಿಂಗನಾದ ಬಳಕ ಪ್ರಪಂಚದ ಹಂಗವ್ಯಾತಕ್ಕೆ, ಶರಣನಾದ ಬಳಕೆ ಮೋಕ್ಷದ ಗೊಡಿ ಯಾತಕ್ಕೆ. ಇದು ಯಾರು ಹೇಳ್ಯಾರ? ಸೊಲ್ಲಾಪುರ ಸಿದ್ದರಾಮೇಶ್ವರಿ ಹೇಳ್ಯಾರ. ಶರಣನಾದ ಬಳಕೆ ಏನು ಹೇಳ್ಯಾರ? ಅದಕ್ಕೆ ಎಲ್ಲ ಇದು ನಮ್ಮಲ್ಲಿ ತಿಳ್ಕೊಳ್ಳೋದದ. ಭಾಳ ದೂರ ಹುಡುಕಾಡೋದಿಲ್ಲ, ಇಲ್ಲೇ ತಿಳ್ಕೊಳ್ಳೋದು. ತಿಳ್ಕೊಂಡ್ರೆ ಅಂದ್ರೆ ಎಲ್ಲನೂ ನಿಮಗೆ ಸಿಗ್ತದೆ. ಅದಕ್ಕೆ ಇಂಥ ಮಹಾತ್ಮರು ನಿಮ್ಮಲ್ಲಿ ಅಮೃತಮಯಾಗಿ ಭಾಳ ಭಕ್ತಿಯಿಂದ ನಿಮಗೆಲ್ಲನೂ ಏನು ಸಹಿಸಬೇಕು, ಏನು ಕೊಡಬೇಕು ಅನ್ನೋದು ನಿಮಗೆ ಒಂದು ವಾಣಿ ರೂಪದೊಳಗೆ ಅವರು ಕೊಡ್ತಾರೆ. ಈ ಭಾಗದ ಶುದ್ಧೀಕರಣ ಮಾಡ್ತಾರೆ. ಅದಕ್ಕೆ ಇನ್ನೂ ಇಟ್ಟು ಅವರಿಗೆ ನಮ್ಮದು ಮಠದಿಂದ ಮುತ್ಯ ಮಾಳಿಂಗರಾಯ, ನನ್ನ ಗುರು ಬೀರೇಶ್ವರ ಮತ್ತು ಅಮೋಘ ಸಿದ್ಧ ಸೋಮಲಿಂಗ ಯಾವತ್ತೂ ಅವರಿಗೆ ಅವ್ರ ಜೀವ ಇರುವವರೆಗೆ ಆ ಭಗವಂತನ ಆಶೀರ್ವಾದ ಅವ್ರಿಗೆ ಇರಲಿ. ಕರಿ ಕಂಬಳಿ ನೆರವಳ ಯಾವತ್ತೂ ಅವರು ಛತ್ರಿ ರೂಪದಾಗ ಭಗವಂತ ಹಿಡೀಲಿ. ಅವ್ರಿಗೆ ಇನ್ನಿಟ್ಟು ಒಳ್ಳೆಯ ಮಾರ್ಗದರ್ಶನ ಮಾಡುವಂಥ ಅಂತರಾತ್ಮದಾಗ ತುಂಬಲಿ ಅಂತ ಹೇಳಿ ನಾನು ಗುರುವಿನಲ್ಲಿ ಬೇಡಿಕೊಂಡು, ಯಾಕೆ ಇನ್ನು ಭಾಳ ಹೇಳ್ಕೊತ್ಕೊಂಡಿರೋದಿಲ್ಲ, ಏನು ಹೇಳಬೇಕು ಇಲ್ಲ, ಸಾಕು. ಮತ್ತು ನೋಡೋಣ್ರಿ ಯಾವಾಗ ದೀಪಾವಳಿ ಮುಗಿಲಿ, ಮತ್ತು ಮಹಾರಾಜರು ನಾವೊಮ್ಮೆ ಕೂತು ನಿವಾಂತವಾಗಿ ಮಾತಾಡೋಣ. ಈಗ ನಮಗೂ ಭಾಳ ಒತ್ತಡದ. ಇನ್ನು ನಾಳೆ ನಾವು ಹುಲಿಜಂತಿಗೆ ಹೋಗಬೇಕಾಗಿದೆ. ಯಾಕಂದರೆ ಈಗ ಸಮಯ ಇಲ್ಲ. ಎಲ್ಲರಿಗೆ ನಾನು ಭಗವಂತ ಮುತ್ಯ ಮಾಳಿಂಗರಾಯ ಮತ್ತು ಗುರು ಬೀರೇಶ್ವರಿಗೆ, ಎಲ್ಲ ಶರಣೆಯರಿಗೆ, ಮಹಾತ್ಮರಿಗೆ, ಗುರು ಹಿರಿಯರಿಗೆ ಎಲ್ಲರಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ, ನನ್ನ ಮಾಳಿಂಗರಾಯ ಮತ್ತು ಬೀರಲಿಂಗೇಶ್ವರ, ಅಮೋಘ ಸಿದ್ಧ, ಮೂಕಾಂಬಿಕೆ ಮಹಾತಾಯಿಗೆ ಕೂಡ ಶರಣೆಂದು ಮಣಿದು ಭಗವಂತ ಯಾವತ್ತೂ ನಿಮಗೆ ಕೇಳುವಂಥ ಜ್ಞಾನ ಕೊಡಲಿ, ಆಯುರಾರೋಗ್ಯ ಸಕಲ ಸಂಪತ್ತಿ ಕೊಡಲಿ, ಯಾವತ್ತೂ ಕರಿ ಕಂಬಳಿ ನೆರಳು ನಿಮ್ಮ ಆಗಿರಲಿ ಅಂತ ಹೇಳಿ ನಾನು ಭಗವಂತನ ಹಾರಿಸ್ತಾ ಇದ್ದೀನಿ. ಶರಣಾರ್ಥಿ.
जय मंगलम जय नमः। सद्गुरु बीरलिंगेश्वर महाराज की, श्री महालिंगेश्वर महाराज की, भीमांबिका देवी माता की, सकल साधु संत महाराज की जय। वडीलारदोर महाराज की। ಇದುವರೆಗೆ ಶ್ರೀ ಕ್ಷೇತ್ರ ಹುಲಜಂತಿಯ ಪರಮ ಪೂಜ್ಯ ಜಕ್ಕರಾಯ ಒಡೆಯರು ಎಂಥ ಆಶೀರ್ವಾದ ಮಾಡಿದ್ರು ನೋಡ್ರಿ. ನಾವು ಯಾವತ್ತೂ ಮರಿಲಾರ್ದಂಗೆ ಅವರು ಉಪದೇಶ ಮಾಡಿದರು. ಅವರು ಹೇಳಿದ್ದ ಕತೆ ನಿಜಕ್ಕೂ ಸತ್ಯ. ಅದು ನಾನು 18-19 ವರ್ಷಗಳ ಹಿಂದೆ ಮರಿಚಿಕ್ಲಿಕ್ಕಿ ಗ್ರಾಮಕ್ಕೆ ಒಂದು ತಿಂಗಳ, ಅದೇನೀಗಲ್ಲಿ ಮಹಾಲಿಂಗರಾಯರ ದೇವಸ್ಥಾನ ನಿರ್ಮಾಣ ಆಗ್ಯದ ಇಲ್ರಿ, ಅದ ಜಾಗನಾಗ ಅವನ ಗುಡಿ ಮುಂದನ ಒಂದು ತಿಂಗಳು ನಾನು ಪುರಾಣ ನಡೆಸ್ಕೊಂಡು ಬಂದೆ. ಆಗಲೇ ಕೇಳಿದ ವಿಷಯ ಇಂದು ಪೂಜ್ಯರು ನಮ್ಮನ್ನು ಮರಳಿ ಮತ್ತೆ ತರ್ಕಿಸ್ಕೊಟ್ರು. ಯಾಕಂದರೆ ಅಂತಹ ಪವಿತ್ರ ತಾಣ, ದೇವಸ್ಥಾನ, ಮಠಗಳು ಆಗಲಿಕ್ಕೆ ಭಕ್ತರೇ ಕಾರಣ ಅನ್ನುವಂಥ ಮಾತನ್ನು ಪೂಜ್ಯರು ತಮ್ಮನ್ನೆಲ್ಲ ಬಹಳ ಸುಂದರವಾಗಿರುವಂಥ ಅಪ್ಪ ಮಹಾಲಿಂಗರಾಯ ಶಿವನಿಗೆ ಸಹಿತ ಮೀರಿಸಿದ. ಅವ್ರ ಬಾಯಿಲೆ ಒಂದು ಸಲ ಶಬ್ದ ಹೊರಗೆ ಬಿತ್ತು ಅಂತಂದ್ರೆ ಅದು ಯಾರಿಂದಲೂ ಕೂಡ ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಹಿಂದಿ ಒಳಗೊಂದು ಮಾತು ಬರ್ತದೆ, ಬ್ರಹ್ಮಕಾಲೇಕ ಸಾಧು ಕಾಮೇಕ. ಅವರು ಮನೆಯೊಳಗೆ ಇದ್ದನ ಸಾಧು ಆದರು, ಮನೆಯೊಳಗಿದ್ಕೊಂಡ ಯೋಗಿ ಆದರು. ಎಷ್ಟು ಚಲೋ ಮಾತು ಹೇಳಿದ್ರು. ಈ ಕುರಿಗಳ ಯಾವ ಅನ್ನೋದ್ರ ಬಗ್ಗೆ ಕೇಳ್ಕೊಂಡಿದ್ರಲ್ಲ, ಧರ್ಮ ಅನ್ನುವ ಕುರಿಯನ್ನು ಕಾಯ್ದರಂತ. ಎಂತಹ ತಮ್ಮ ದೇಹಕ್ಕೆ ಹಚ್ಚಿಕೊಂಡು ಹೇಳಿದ್ರು ಮಾಳಿಂಗರಾಯರು, ಹೊರಗಿಲ್ಲ ಆತ ನಮ್ಮ ಒಳಗೇ ಅದಾನ, ಕುರಿಗಳೆಲ್ಲ ನಮ್ಮೊಳಗೇ ಅದಾವ. ಇಲ್ಲಿ ತನಕ ನಾವೆಲ್ಲ ಬನ್ನಿಗೆ 1000 ಕುರಿಗಳನ್ನು ಅಪ್ಪ ಮಹಾಲಿಂಗರಾಯ ರಕ್ಷಣೆ ಮಾಡಿದಾನಂಥೇಳಿ ಕೇಳಿದೀವಿ ಭಾಳ ಸಲ. ಆದರೆ ಬನ್ನಿಗೆ 1000 ಕುರಿಗಳಂದ್ರೆ ಎಂಥವು ಅನ್ನೋದ್ರ ಬಗ್ಗೆ ನಮಗೊಂದಿಷ್ಟು ದುಗುಡಿತ್ತದು. ಅಂದರೆ ಒಟ್ಟಾರೆ 7 ಥರದ ಬಣ್ಣಿನ ಕುರಿಗಳನ್ನು ಕಾಯ್ತಿದ್ರಂತ. ನಮಗೆ 1000 ಕುರಿ ಕಾಯೋದಾಗಲ್ಲ. ಅದನ್ನು ಕಾಯ್ಕೋತನ ಗುರುವಿನ ಪ್ರತ್ಯಕ್ಷ ಮಾಡಿಕೊಂಡ, ಗುರುವಿನನ್ನು ಒಲಿಸ್ಕೊಂಡ. ಎಷ್ಟೋ ಸಾಧು ಸತ್ಪುರುಷರು ಬೆಟ್ಟವನ್ನು ಹತ್ತಿ ಗಂಡ ಹೆಂಡತಿ ಮಕ್ಕಳನ್ನು ತೊರೆದು 12-24 ವರ್ಷದ ಪರ್ಯಂತರವಾಗಿ ತಪಸ್ಸನ್ನು ಆಚರಣೆ ಮಾಡಿಕೊಂಡು ಒಂದೊಂದು ಸಲ ಲಂಗೋಟಿಯನ್ನು ಸೈಲು ಮಾಡಿಕೊಂಡಾರ. ಲಕ್ಷದಾಗಿರಲಿ. ಆದರೆ ಮನೆಯೊಳಿದ್ದುಕೊಂಡೇ ಮಹಾದೇವನನ್ನು ಕಂಡವರು, ಮನೆಯೊಳಗಿದ್ದುಕೊಂಡೇ ಗುರುವಿನನ್ನು ಕಂಡವರು, ಮನೆಯೊಳಗಿದ್ದುಕೊಂಡ ಸಕಲನೆಲ್ಲ ಪಡ್ಕೊಂಡವರು ಅಪ್ಪ ಮಹಾಲಿಂಗರಾಯರು. ಅಂಥ ಪವಿತ್ರವಾಗಿರತಕ್ಕಂಥ ಚರಿತ್ರೆಯನ್ನು ತಮ್ಮ ಸುಸ್ವಾರ ಕಂಠದಿಂದ ದಿವ್ಯವಾಣಿಯಿಂದ ಪೂಜ್ಯ ಜಕರಾಯಮೂರ್ತಿಯವರು, ನಿಜಕ್ಕೂ ಅವ್ರು ಹೇಳೋದು ಸತ್ಯ. ಈಗ ನಾನು ಪ್ರತ್ಯಕ್ಷ ನೋಡಿದ್ದೀನಿ. ನಾನು ಕೊಡುವಕ್ಕಲಿಗರಿಗೆ ಪೂಜೆ ಇದೆ,
ಅಲ್ಲಿ ನಮ್ಮೆಲ್ಲ ಹಾಲು ಮತ್ತು ಸಮುದಾಯ ಇದ್ದರೂ ಕೂಡ ನಮ್ಮವ್ರು ಯಾರೂ ಆ ಗದಿಗೆಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಪೂಜೆ ಮಾಡ್ತಾರೆ. ನಿಜಕ್ಕೂ 10 ತಲೆಮಾರುಗಳ ಪರ್ಯಂತ ಅವ್ರ ಮನೆಯೊಳಗೆ ಒಂದು ದೀಪ ಬೆಳಗ್ತಾ ಇದೆ. ಅವ್ರ ವಾಣಿ ಎಂಥದ್ದು ಅಂತ ಭಾಳ ಅಮೃತದ ರತ್ನ ವಜ್ರದಂಥ ನುಡಿಗಳನ್ನು ಹೇಳಿ ಆಶೀರ್ವದಿಸಿದ ಪೂಜ್ಯರಿಗೆ ಗ್ರಾಮದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಶರಣಾರ್ಥಿಗಳನ್ನು ಹೇಳಿ ಸಮಯ ಆಗ್ತಾ ಬಂದಿದೆ. ಭೀಮಾಂಬಿಕಾ ತಾಯಿ ಪುರಾಣವನ್ನು ಮತ್ತೆ ನಾಳೆ ನೋಡೋಣ. ಪೂಜ್ಯರು ಆಗಮಿಸಿ ಅಪ್ಪ ಮಹಾಲಿಂಗರಾಯನ ವಿಶೇಷವಾದಂಥ ನನಗೂ ಸಂತೋಷ ಆಯಿತು. 2 ವಿಷಯ. 3 ತಿಂಗಳಲ್ಲಿ ಮಳೆಯನ್ನು ಕರೆದಿದ್ದು ಶಿವನಿಗೆ ಸಹಿತ ಅದನ್ನು ತಪ್ಸಕ್ಕಾಗಲಿಲ್ಲ. ಅಂದ್ರೆ ಇದರ ಅರ್ಥ ಏನು ಅಂತ ಕೇಳಿದರೆ, ಯಾರು ಸರಳಿರ್ತಾರೆ, ಯಾರು ಮನುಷ್ಯನಿಗೆ ಹೇಳಿದ್ರಲ್ಲ, ಮನುಷ್ಯನಾಗಿದ್ದೆಲ್ಲ ಮೊದಲು ಸುಟ್ಟು ಹಾಕ್ರಿ, ತೆಗೆದು ಹಾಕ್ರಿ, ಅವಕ್ಕನ್ನೆಲ್ಲ ನಾಶ ಮಾಡಿರಿ ಅಂತ, ಅವನ್ನೆಲ್ಲ ಯಾರು ನಾಶ ಮಾಡ್ತಿರ್ತಾರೆ ಅಂಥವರಿಗೆ ದೇವರಿಗೆ ಸಹಿತ ಏನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಪ್ರಮಾಣ ಬೇಕಾಗಿತ್ತು. ಅಂದರೆ ಅಪ್ಪ ಮಹಾಲಿಂಗರಾಯನ ಚರಿತ್ರೆ ನಾವು ಓದಬೇಕು ಸದಾ ಜೀವನದಲ್ಲಿ. ಅಂಥ ಅಮೃತದ ದಿವ್ಯವಾಣಿಯನ್ನು ಪೂಜ್ಯರು ನಮಗೆಲ್ಲ ಹೇಳಿದರು. ಅವರು ಮತ್ತೆ ಮತ್ತೆ ನಮ್ಮ ಗ್ರಾಮಕ್ಕೆ ಬರಲಿ. ನಿಜಕ್ಕೂ ನನಗೆ ಆಶ್ಚರ್ಯ ಅನ್ನಿಸ್ತು. ಇನ್ನೇನು ಜಾತ್ರೆ 4 ದಿವಸ ಉಳಿದೈತಿ. ಅವರು ಜಾತ್ರೆಗೆ ಬರತಕ್ಕಂಥ ಭಕ್ತಾದಿಗಳಿಗೆ ಏನಾದರೂ ಸಹಕಾರವನ್ನು, ದಾಸೋಹವನ್ನು ಮಾಡುವಂಥ ಹಗಲರಾತ್ರಿಗಳ ಬಿಡುವಿಲ್ಲದೆ ಕೆಲಸ ಇದೆ ಅವರಿಗೆ. ಹಾಗೆ ಬಂದ್ರಪ್ಪ ಅವಕಾಶ ಮಾಡಿಕೊಂಡು ಅಂತ ನಾನು ಆಗಲೇ ನೋಡಿದಾಗ ಅಂದ್ಕೊಂಡೆ. ಆದರೂ ಪೂಜ್ಯರು ನಿಮ್ಮ ಕರೆಗೆ, ನಿಮ್ಮ ಶ್ರದ್ಧೆಗೆ ಅವರು ಬಂದಿದ್ದಾರೆ. ಅವರು ಮುಂದಿನ ಕಾರ್ಯಕ್ರಮ ಏನಿದೆಯೋ ಅದಕ್ಕೆ ತಾವೆಲ್ಲರೂ ಸಹಾಯ ಸಹಕಾರವನ್ನು ಕೊಟ್ಟು ಹುಲಜಂತಿ ಶ್ರೀಮಠದಲ್ಲಿ ಮುಂಡಾಸದ ದೀಪಾವಳಿ ಜಾತ್ರೆಗೆ ಆಗಲೇ ಹೇಳಿದ್ರು ಅವರು, ಮಹಾಲಿಂಗರಾಯಪ್ಪವರು ಈಗಾಗಲೇ ದಾಸೋಗವನ್ನು ವ್ಯವಸ್ಥೆ ಮಾಡ್ಲಿಕ್ಕತ್ತೀರ. ಸುಮಾರು 200-300 ಚೀಲಿನ ಅದು ಒಂದು ದೊಡ್ಡ ಕಾರ್ಯ ಇದೆ ದಾಸೋಗದು. ಅದಕ್ಕೆ ಅವರಲ್ಲಿ ಅಲ್ಲೇ ಉಳ್ಕೊಂಡಾರ ಅಂಥೇಳಿ. ಮತ್ತು ನೋಡ್ರಿ ಹೆಂಗದ, ಕುದುರೆ ಯಾವ ಜಾತಿದು ಇರ್ತದೆ, ಮರಿನೂ ಅದೇ ಜಾತಿದು ಇರ್ತದೆ. ಲಕ್ಷ್ಯದಾಗಿರಲಿ. ಸಣ್ಣ ವಯಸ್ಸಿನಲ್ಲಿ ಮಹಾಲಿಂಗರಾಯ ಮುತ್ತಿಯವ್ರ ದಿನ ಲಗ್ನ ಆಗಿಲ್ಲರಿ, ಮೊನ್ನೆನೇನೆ ಎಂಗೇಜ್ಮೆಂಟ್ ಆಗೈತಿ ಅಂತ ಮೊಬೈಲ್ದಾಗ ನೋಡಿದ್ದೀನಿ ನಾನು. ಆದ್ರೆ ಎಷ್ಟು ಧರ್ಮದ ಬಗ್ಗೆ ಅವರಲ್ಲಿ ಗೌರವ ಇದೆ, ಸಾಹಸ ಇದೆ, ಪರಾಕ್ರಮ ಇದೆ ಅಂತ ಕೇಳಿದರೆ 30 ವರ್ಷದ ಒಳಗಡೆ ಇದ್ದಾರೆ ಅವರು. ಇದ್ದರೂ ಕೂಡ 26 ವರ್ಷದ ಮಗು ಇವತ್ತು ಇಡೀ ನಮ್ಮ ಕನ್ನಡ ನಾಡಲ್ಲೆಲ್ಲ ಹುಲಜಂತಿಯ ಮಹಾಲಿಂಗರಾಯ ಪೂಜ್ಯರು ಅಂತೇಳಿ ತಿಳ್ಕೊಂಡು 100 ವರ್ಷದ ಹಿರಿಯರಕ್ಕಿಂತಲೂ ಅವ್ರ ಹೆಸರನ್ನು ಜಾಸ್ತಿಯಾಗಿ ಬೆಳೆದುಕೊಂಡು ಬಂದಿದೆ. ಕಾರಣ ಅಂದ್ರೇನು? ಧರ್ಮವನ್ನು ಯಾರು ರಕ್ಷಣೆ ಮಾಡುತ್ತಾರೆಯೋ, ಧರ್ಮವನ್ನು ಯಾರು ಆಶ್ರಯ ಮಾಡಿಕೊಳ್ಳುತ್ತಾ ಇದ್ದಾರೆಯೋ, ಧರ್ಮ ತನ್ನಕ್ಕಿಂತಲೂ ಹೆಚ್ಚಾಗಿ ಅವರನ್ನು ಆಶ್ರಯ ಕೊಟ್ಟು ಬೆಳೆಸ್ತಾ ಇದೆ ಅಂತಕ್ಕಂಥ ಮಾತಿಗೆ ಪ್ರಮಾಣ ಬೇಕಾಗಿತ್ತು ಅಂತಂದ್ರೆ ಅದು ಹುಲಜಂತಿಯ ಪಟ್ಟದ ಪೂಜಾರಿ ಮಹಾಲಿಂಗರಾಯ ಮುತ್ಯ ಅಂತ ಹೇಳ್ಬೋದು ಬಂಧುಗಳೇ. ಅದಕ್ಕೆ ಆ ಒಂದು ದಾಸೋಹಕ್ಕಾಗಿ ಪೂಜ್ಯರು ಬಂದಿದ್ದಾರೆ. ಅವರು ಬರಿಗೈಯಿಂದ ಹೋಗಬಾರ್ದು. ತಾವು ಕೂಡ ತಮ್ಮಲ್ಲಿರತಕ್ಕಂಥ ಶಕ್ತಿಯಾನುಸಾರವಾಗಿ, ಬಹುತೇಕ ನನಗೂ ಅಂಜಿಕೆ ಬರುತ್ತದೆ, ಏನು ಮುತ್ಯ ಸಾವಳಿಗೆ ಮುತ್ಯನ ಗುಡಿ ಕಟ್ಟತ್ ಹೇಳ್ತಿ, ಈ ಕಡೆ ಪಟ್ಟಿ ಕೊಡುವಂತ ಹೇಳ್ತಿ ಜಾತ್ರೆಗೆ, ಬಳಿಕ ದಾಸೋಗನು ಮಾಡಂತಿ, ಬಂದವ್ರಿಗೆ ಹಿಂಗೆ ಕೊಡುವಂತಿ ಅಂತ ಬೇಜಾರ ಆದಿತ್ತು ನಿಮಗೆ. ಇನ್ನೊಂದು ಮಾತೇನು ಹೇಳ್ತೀನಿ ಅಂತಂದ್ರೆ, ಇದು ಸಮಯ ಸಿಗೋದೇ ಕಠಿಣ. ಎಲ್ಲ ಸಿಗ್ತದ್ರಿ. ಯಾಕಂದ್ರೆ ಇದು ಯಾರ ಸ್ವತ್ತಲ್ಲ ಸಮಯ, ಯಾರ ಸ್ವತ್ತಲ್ಲ ಸಂಪತ್ತ, ಯಾರ ಸ್ವತ್ತಲ್ಲ ಧನ ಕನಕಾದಿಗಳು. ಯಾವಾಗ ನಮ್ಮನ್ನು ಅದು ಕೈ ಬಿಟ್ಟು ಹೋಗ್ತದೆ ಅನ್ನೋದು ಗೊತ್ತಿಲ್ಲ, ಆ ಬಳಿಕ ಅದನ್ನು ಬಿಟ್ಟು ನಾವ್ಯಾವ ಹೋಗ್ತೀವಿ ಅನ್ನೋದನ್ನು ಗುರುತಿಲ್ಲ. ಲಕ್ಷ್ಯದಾಗಿರಲಿ. ಅದಕ್ಕೆ ಹೋಗುವ ಮುನ್ನ ಭಾಳ ಜನರೆಲ್ಲ ಮನೆಯಾಗ ಏನೂ ಇಲ್ಲಂದ್ರೂ ಸಹಿತ ಅವರು ಸಾಲ ಮಾಡಿ ಸಹಿತ ತಂದು ಸತ್ಪುರುಷರಿಗೆ ದಾಸೋಹ ಮಾಡಲಿಕ್ಕೆ ದವಸ ಧಾನ್ಯಗಳು ಮತ್ತು ಕಾಣಿಕೆಗಳನ್ನು ಕೊಟ್ಟಿದ್ದ ಇತಿಹಾಸಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ತಾಯಿ ತಂದಿಗಳೇ, ನಮ್ಮ ಉಡಲಿಕ್ಕೆ ಒಂದಿಷ್ಟು ನಾವು ಹತ್ತಿವತ್ತಾಗಿ ಇರೋಣ, ಆದರೆ ದಾನ ಮಾತ್ರ ಕೈ ಬಿಚ್ಚಿ ಮಾಡೋಣ ಅನ್ನುವಂಥ ಮಾತನ್ನು
ತಮಗೆಲ್ಲ ತಿಳಿಸ್ತಾ ಪೂಜ್ಯರಿಗೆ ತಾವೆಲ್ಲ ಗೌರವ ಕೊಟ್ಟು ಸನ್ಮಾನಿಸಿದಿರಿ. ಅವರು ಬಂದಿದ್ದು ವಿಚಾರ ತಮ್ಮ ಮುಂದೆ ಸೂಕ್ಷ್ಮವಾಗಿ ಹೇಳ್ಯಾರ. ಯಾಕಂದ್ರೆ ದೊಡ್ಡ ಜಾತ್ರೆ ಹಮ್ಮಿಕೊಂಡಿದ್ದಾರೆ, ನಾನ್ಯಾಂಗ ಅವ್ರಿಗೆ ಕೊಡಪ್ಪ ಅಂತಲ್ಲಿ ಎನ್ನುವಂಥ ಮಾತನ್ನವರು ಮರಿಯಾಗಿ ಮಾತಾಡಿದ್ರು. ಅದನ್ನು ಅವ್ರ ಪರವಾಗಿ ನಾನು ಬಿಚ್ಚಿ ಮಾತಾಡ್ತಾ ಇದ್ದೇನೆ. ನಾನು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. ಒಂದು ಕಡೆ ದಾಸೋಹ ನಡೀತದಂದರೆ ಬಹಳ ಮಹತ್ವದ್ದು. ಅಲ್ಲಿ ಕೋಟ್ಯಾಂತರ ಜನಗಳೆಲ್ಲ ಬಂದು ಸೇರ್ತಾ ಇದ್ದಾರೆ. ಆದ್ದರಿಂದ ಆ ಒಂದು ಮಹತ್ತರ ಕಾರ್ಯಕ್ಕೆ ತಾವು ಸಹಕಾರ ಕೊಡ್ರಿ ಎನ್ನುವಂಥ ಮಾತನ್ನು ಹೇಳಿ